ಹಾಗೆ ಮನಪೂರ್ವಕವಾಗಿ ಸಂಪೂರ್ಣವಾಗಿ ನಿಮ್ಮ ಆತ್ಮ, ನಿಮ್ಮ ಪ್ರಾಣ, ನಿಮ್ಮ ಶರೀರವೆಲ್ಲ ದೇವರಿಗೆ ಒಪ್ಪಿಸಿಕೊಟ್ಟು ಅದನ್ನ ಕಾರ್ಯಕ್ಕಾಗಿ ಇದನ್ನು ನೋಡ್ತಕ್ಕಂಥದ್ದಾಗಿರಿಸುವುದು. ನೀವು ಪ್ರಾರ್ಥನೆ ಮಾಡಿಲ್ಲ ದೇವರು ನಿಮ್ಮನ್ನು ಸ್ವಸ್ಥತೆ ಮಾಡಲ ಪ್ರಿಯರೇ. ದೇವರಲ್ಲಿ ಪ್ರಾರ್ಥಿಸಿ ಸಮಯದಲ್ಲಿ ನಿಮ್ಮ ಕುಟುಂಬ ವಿಷಯವಾಗಿ ಪ್ರಾರ್ಥಿಸಲಿ, ನಿಮ್ಮ ಮಕ್ಕಳ ವಿಷಯವಾಗಿ ಪ್ರಾರ್ಥಿಸಲಿ, ಹೆಂಡತಿ ಯಜಮಾನ ವಿಷಯವಾಗಿ ಪ್ರಾರ್ಥಿಸಲಿ. ಯಾವ ಕುಟುಂಬದವರು ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾರೋ ಆ ಕುಟುಂಬ ಆಶೀರ್ವಾದವಾಗಿ ಬೆಳೆಯಲು ಸಾಧ್ಯ ಇದೆ. ಒಂದ್ ವೇಳೆ ನಿಮ್ಮ ಕುಟುಂಬಕ್ಕಾಗಿ ನೀವು ಪ್ರಾರ್ಥಿಸಿಲ್ಲಂದ್ರ ನಿಮ್ಮ ಕುಟುಂಬ ಆಶೀರ್ವಾದವಾಗಿ ಬೆಳೆಯಲು ಸಾಧ್ಯ ಇದೆ. ಮೊದಲನೇದಾಗಿ ನಿಮ್ಮ ವಿಷಯವಾಗಿ, ಎರಡನೇದಾಗಿ ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ತಾಯಿ ತಂದೆ, ನಿಮ್ಮ ಕುಟುಂಬ ವಿಷಯವಾಗಿ ನೀವು ಪ್ರಾರ್ಥಿಸಿ. ದೇವರ ಮೇಲನ್ನು ಮಾಡ್ತಾನೆ ಪ್ರಿಯ ಸಮಯದಲ್ಲಿ ನೀವು ಪ್ರಾರ್ಥಿಸುವಾಗ ಮಾತ್ರನೇ, ಯಾವಾಗೈತೆ ನೀವು ಪ್ರಾರ್ಥಿಸ್ತಿರೋ ದೇವರು ಅದ್ಭುತ ಮಾಡ್ತಾನೆ ಪ್ರಿಯರೇ. ಪ್ರಾರ್ಥಿಸ್ತೀರಿ. ಸ್ತೋತ್ರ ಸ್ತೋತ್ರ ಕರ್ತನೆ, ಸ್ತೋತ್ರ ದೇವರೇ, ಸ್ತೋತ್ರ ದೇವರೇ, ಸ್ತೋತ್ರ ಕರ್ತನೆ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಮಹಿಮೆ 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 ಮಹಿಮೆ. ಕರ್ತನೆ ನಿಮಗೆ ಮಹಿಮೆ ಆಗಲಿ, ನಿಮಗೆ ಮಾತ್ರ ಮಹಿಮೆ ಆಗಲಿ ದೇವರೇ, ನಿಮಗೆ ಮಾತ್ರ ಮಹಿಮೆ ಆಗಲಿ ಕರ್ತನೆ. ಮಕ್ಕಳು ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಿದೆ ದೇವರೇ, ನನಗೋಸ್ಕರ ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಿದ್ದಾರೆ ಕರ್ತನೆ. ಯಾರು ತನಗೋಸ್ಕರ ತಾನೇ ಪ್ರಾರ್ಥಿಸ್ತಾರೋ ಮೊದಲನೇದಾಗಿ ಅವರೊಳಗೆ ಎಲ್ಲ ಪರಿಹರಿಸಲಿ ಕರ್ತನೆ. ಶಿಸ್ತುನ ತಲೆ ಆಶೀರ್ವಾದ ನೆಲೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಅವರು ತಲೆ ಆಶೀರ್ವಾದ ತಲೆ ನೀವು ಮಾರ್ಪಡಿಸ್ತೀರಿ. ಆಶೀರ್ವಾದ ತಲೆ ಯಾವಾಗೈತೆ ನೀವು ಮಾರ್ಪಡಿಸ್ತೀರೋ ಅವಾಗ ಅವ್ರ ಆಶೀರ್ವಾದ ಒಂದು, ಅವ್ರ ಮುಖಾಂತರ ಅವ್ರ ಹೆಂಡತಿ, ಅವ್ರ ಮಕ್ಕಳು, ಅವ್ರ ತಾಯಿ ತಂದೆ ಆಶೀರ್ವಾದ ಸಾಧ್ಯ ಮಾಡ್ತಾರೆ. ಇಲ್ಲಾಂದ್ರೆ ಆಶೀರ್ವಾದ ನೆಲೆಯಾಗಿರ್ಲಕ್ಕೆ ಸಾಧ್ಯ ದೇವರೇ. ಅದಕ್ಕಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸ್ತೀವಿ ಸಮಯದಲ್ಲಿ. ದೇವರೇ, ಮಕ್ಕಳು ಪ್ರಾರ್ಥಿಸುವಾಗ ಅವ್ರ ಕೂಗನ್ನು ಕೇಳು ಸಾಧ್ಯ. ಇವ್ರ ಕೂಗನ್ನು ಈ ಸಮಯದಲ್ಲಿ ಕೇಳಪ್ಪ ದೇವರೇ. ಇವ್ರ ಕೂಗನ್ನು ಕೇಳಿ ಸಂಪೂರ್ಣವಾಗಿ ಮನಪೂರ್ವಕವಾಗಿ ನೀವೇ ರಕ್ಷಿಸ್ತೀನಿ ಎಂಬುದಾಗಿ ನಾವು ಪ್ರಾರ್ಥಿಸಬೇಕಾಗ್ತದೆ. ನೀವೇ ರಕ್ಷಿಸಿಲ್ಲಂದ್ರ ಇನ್ಯಾರು ರಕ್ಷಿಸಲಾಗಬೇಕಾಗ್ತದೆ. ನೀವೇ ಇವ್ರ ಕೈಯನ್ನು ಹಿಡಿದಿಲ್ಲಂದ್ರ ಮತ್ಯಾರು ಇವ್ರ ಕೈ ಹಿಡಿಲಾಗ ಸಾಧ್ಯ ಇಲ್ಲ ದೇವರೇ. ಅದಕ್ಕೆ ನೀನೇ ಇವರೆಲ್ಲರ ಕೈಗಳನ್ನು ಹಿಡಿದು ಇವರು ಸಂಪೂರ್ಣವಾಗಿ ರಕ್ಷಿಸಿ, ಕೈದು ಕಾಪಾಡಿ, ಆಶೀರ್ವಾದ ಮಾಡಿ, ಆರೋಗ್ಯ, ಭಾಗ್ಯ, ಬಲ, ಶಕ್ತಿ, ಸಾಮರ್ಥ್ಯ ಕೊಟ್ಟು ನಿಮ್ಮ ಪರಿಶುದ್ಧಾತ್ಮದಿಂದ, ನಿಮ್ಮ ಪವಿತ್ರಾತ್ಮದಿಂದ ಬಲಪಡಿಸಿ, ಯಾವುದು ಕುಂದು ಕೊರತೆ ಸಂದೇಹ ಇಲ್ಲದೆ ಇವರನ್ನು, ಕುಟುಂಬವನ್ನು, ಮಕ್ಕಳನ್ನು ಆಶೀರ್ವಾದ ಮಾಡಿ, ಯಾವುದು ವೇದನೆ ಇಲ್ಲದಾಗೆ, ಯಾವುದು ಕೇಡು ಅಪಾಯ ಇಲ್ಲದಾಗೆ ಸಂಪೂರ್ಣವಾಗಿದ್ದೇವೆ ನಿಂತನೆ ಆಶೀರ್ವಾದ ಮಾಡಿ, ಇವ್ರ ತಲೆ ಆಶೀರ್ವಾದ ನೆಲೆಯಾಗಿ ಇರುವಂತೆ ನೀ ಸಹಾಯ ಮಾಡಿ ಸಹಕರಿಸಿರುವುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸುವ ಕರ್ತನೆ. ಇಗೋ ಅಗಲವಾಗಿ ಬಾಯಿ ತೆರೆದಿ ನಾನು ತುಂಬಿಸುವನು ಎಂಬುದಾಗಿ ಹೇಳಿದ ಕರ್ತನೆ. ಈ ಮಕ್ಕಳು ಅಗಲವಾಗಿ ನಿನ್ನ ಸನ್ನಿಧಿಯಲ್ಲಿ ಬಾಯಿ ತೆರೆಯುವಾಗ ಇವ್ರಿಗೆ ಸಂಪೂರ್ಣವಾಗಿ ತುಂಬಿಸು ಕರ್ತನೆ, ಸಂಪೂರ್ಣವಾಗಿ ತುಂಬಿಸು ಕರ್ತನೆ, ಸಂಪೂರ್ಣವಾಗಿ ಇವರಿಗೆ ತುಂಬಿಸು ಕರ್ತನೆ. ಈ ದಿನ ಯಾವ ಯಾವ ವಿಷಯಗಳಿಗಾಗಿ ನೀವು ಪ್ರಾರ್ಥಿಸಿದರೋ ಅವೆಲ್ಲ ಪರಿಹಾರ ಬಗ್ಗೆ ಯೇಸು ನಾಮದಲ್ಲಿ, ಎಲ್ಲ ಪರಿಹಾರ ಆಗಬೇಕು ಯೇಸು ನಾಮದಲ್ಲಿ, ಎಲ್ಲ ಪರಿಹಾರ ಆಗಬೇಕು ಯೇಸು ನಾಮದಲ್ಲಿ. ದೀರ್ಘ ಕಾಲ ಬಿಡಿದು ರೋಗ ವ್ಯಾಧಿನ ಬಿಡುಗಡೆಗಾಗಿ ಪ್ರಾರ್ಥಿಸಿರಿ. ದೇವರೇ, ನನ್ನನ್ನು ಬಿಡುಗಡೆ ಮಾಡುವುದಾಗಿ, ಸ್ವಸ್ಥತೆ ನೀಡು ದೇವರೇ ಎಂಬುದಾಗಿ. ಕಡಿಮೆ ಇಲ್ಲದಂತ ರೋಗನ, ಕಡಿಮೆ ಇಲ್ಲದಂತ ರೋಗನ ದೇವರಲ್ಲಿ ಪ್ರಾರ್ಥಿಸು, ದೇವರಲ್ಲಿ ಪ್ರಾರ್ಥಿಸು. ಅಥವಾ ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಯಾರೇ ಒಬ್ಬರು ರೋಗದಲ್ಲಿ ಬಿದ್ದೋಗಿ, ಕಾಯಿಲೆದಲ್ಲಿ ಬಿದ್ದೋಗಿ
ತನ್ನಂತ ರಕ್ಷಿಸಿಕೊಳ್ಳದ ಹಾಗೆ ಇರುವುದಾದರೆ ಪರಿಶುದ್ಧಾತ್ಮ ದೇವರೇ ಈ ದಿನ ಅವರು ಪ್ರಾರ್ಥಿಸುವಾಗ ನೀವು ಪರಿಹರಿಸಿ. ಈ ದಿನ ಪ್ರಾರ್ಥಿಸುವಾಗ ಅದು ನೀವು ಪರಿಹಾರ ಮಾಡ್ತೀರಿ ಎಂಬುದನ್ನು ನಾವು ಪ್ರಾರ್ಥಿಸಬೇಕಾಗ್ತದೆ. ನೀವು ಸ್ವಸ್ಥತೆ ಮಾಡ್ತೀರಿ ಎಂಬುದಾಗಿ, ನೀವು ಸ್ವಸ್ಥತೆ ಈ ಗಳಿಗೆ ಸಮಯದಲ್ಲಿ ನೀಡ್ತೀರಿ ಎಂಬುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ. ನಿನ್ನಲ್ಲಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ, ನಿನ್ನಲ್ಲಿ ನಾವು ಪ್ರಾರ್ಥಿಸ್ತೇವೆ ದೇವರೇ. ನಿನ್ನಲ್ಲಿಂದ ನಾವು ಪ್ರಾರ್ಥಿಸ್ತೇವೆ. ನಿನ್ನಲ್ಲಿ ಇಲ್ಲದೆ ನಾವು ಯಾರಿಗೆ ಮಾಡಲು ಸಾಧ್ಯ ಇಲ್ಲ ದೇವರೇ. ನಿನ್ನಲ್ಲಿ ನಾವು ಪ್ರಾರ್ಥಿಸ್ತೇವೆ. ನಿನ್ನಲ್ಲಿ ನೀವು ಪ್ರಾರ್ಥಿಸುವಾಗ ನೀನನ್ನು ಅನುಭವಿಸುವಂತೆ ನಮ್ಮನ್ನು ಸಹಾಯ ಮಾಡಿ.
ಸ್ತೋತ್ರ ದೇವರೇ. ಎಲ್ಲರೂ ಯಾರು ಸುಮ್ಮನಾಗಿದ್ದಾರೆ ಈ ಬಾಯಿ ಹಾಕಿದರೆ ಸ್ತೋತ್ರ ದೇವರೇ, ಸ್ತೋತ್ರ ಕರ್ತನೇ, ಸ್ತೋತ್ರ ದೇವರೇ, ಸ್ತೋತ್ರ ಕರ್ತನೇ, ಸ್ತೋತ್ರ ಕರ್ತನೇ, ಸ್ತೋತ್ರ ದೇವರೇ, ಸ್ತೋತ್ರ ದೇವರೇ. ಪ್ರಿಯರೇ, ನಿಮ್ಮ ನಂಬಿಕೆ ವ್ಯರ್ಥ ಹೋಗಲ್ಲ, ನಿಮ್ಮ ನಂಬಿಕೆ ವ್ಯರ್ಥ ಹೋಗಲಕ್ಕೆ ಸಾಧ್ಯವಿಲ್ಲ. ನಿಮ್ಮ ನಂಬಿಕೆ ವ್ಯರ್ಥ ಹೋಗಲಕ್ಕೆ ಅದ್ಭುತ ಮಾಡಪ್ಪ ನಮ್ಮ ಜೀವಿತದೇ, ನಿಮಗೆ ನಂಬುವೆವು ಯೇಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದೇ, ನಿಮಗೆ ನಂಬುವೆವು ಯೇಸಪ್ಪ. ನಿಮಗೆ ನಂಬುವೆವು
ನಿನ್ನಂತೆ ಯಾರು ಇಲ್ಲ. ಆಕಾಶ ಭೂಮಿ ಅಳೆದು ಹೋಗುವುದು, ಒಂದು ನನ್ನ ಮಾತು ಅಳೆದು ಹೋಗುವ ಇಲ್ಲ ಎಂಬುದಾಗಿ ವಾಕ್ಯದಲ್ಲಿ ಇರುತ್ತದೆ. ನಿನ್ನನ್ನೇ ನಂಬಿ ಬಂದಿರ್ತಕ್ಕಂಥ ಮಕ್ಕಳು ದೇವ್ರೆ, ನಿನ್ನ ಆಶ್ರಯದಲ್ಲಿರ್ತಕ್ಕಂಥ ಮಕ್ಕಳು ದೇವ್ರೆ, ಮಕ್ಕಳು ಜೀವಿತದಲ್ಲಿ ಅದ್ಭುತ ಮಾಡೋದೇವ್ರೆ. ಈ ಮಕ್ಕಳ ಜೀವಿತದಲ್ಲಿ ಈ ಕ್ಷಣ, ಈ ಘಳಿಗೆ, ಈ ನಿಮಿಷ, ಈ ಸೆಕೆಂಡ್ನಲ್ಲಿ ಅದ್ಭುತ ಮಾಡಪ್ಪ ದೇವ್ರೆ. ಈ ಸೆಕೆಂಡ್ನಲ್ಲಿ ಅದ್ಭುತ ಮಾಡಿದೇವ್ರೆ. ನೀವು ಜ್ಯೋತಿ ಮಾಡಿದ್ದೇವೆ. ಈಗಿನ ಆಕಾಶದಿಂದ ಬೆಂಗಳೂರು ಸೂಚಿಸುತ್ತದೆ. ಇವು ಯಾರದಲ್ಲಿ ಪ್ರತಿ ಮಗುವಿನ ರೋಗ, ವ್ಯಾಧಿ, ಕಾಯಿಲೆ, ಸಮಸ್ಯೆ, ಅಂಧಕಾರ, ಬಾಣಮಂತಿ, ಮಾಟ, ಮಂತ್ರದ ಶಕ್ತಿ, ದುರಾತ್ಮ, ಆತ್ಮ ಎಲ್ಲ ಸುತ್ತೋಗೆ ಬೆಂಕಿ ಬೆಳೆಸು ನಾಮದಲ್ಲಿ, ಬೆಂಕಿ ಬೆಳೆಸು ನಾಮದಲ್ಲಿ. ಓ ಪ್ರಾರ್ಥಿಸುತ್ತೇವೆ. ಅವರ ಆಪರೇಷನ್ಗಾಗಿ ಅವರಿಗೆ ಗುಲ್ಬರ್ಗ ಹಾಸ್ಪಿಟಲ್ನಲ್ಲಿ ಒಯ್ದಿದ್ದೇವೆ. ಸಭೆಯಾಗಿ ಅವರು ನಾವು ಪ್ರಾರ್ಥಿಸುವಾಗ ಆಪರೇಷನ್ ಸರ್ಜರಿ ಅದ್ಭುತವಾಗುವಂತೆ ಸಹಾಯ ಮಾಡಿ ದೇವ್ರೇ. ನೀವು ಆ ಮಗನಿಗೆ ನಾವು ಪ್ರಾರ್ಥಿಸಬೇಕಾಗ್ತದೆ. ನಿಮ್ಮ ಗಾಯವುಳ್ಳ ಹಸ್ತ ಆ ಮಗನ ಮೇಲೆ ಚಾಚುವಪ್ಪ ದೇವ್ರೆ. ಇಮಿಡಿಯೇಟ್ಲಿ ಆ ಮಗನ ಮೇಲೆ ಚಾಚು ಕಟ್ತಾನೆ. ಆ ಮಗನಿಗೆ ಮುಟ್ಟಪ್ಪ ದೇವ್ರೆ. ವೈದ್ಯರಿಗಿನ ಘನ ವೈದ್ಯನಾಗಿದ್ದೇಪ್ಪ ದೇವ್ರೆ. ಆ ಮಗನಿಗೆ ಹುಟ್ಟಿ ಆಪರೇಷನ್ ಸಕ್ಸಸ್ಫುಲ್ ಆಗುವಂತೆ ಸಹಾಯ ಮಾಡಿ ಮತ್ತು ಅದ್ಭುತ ಸೂಚನೆ ಕಾರ್ಯ ಮಾಡಿ ಯಾವುದು ಕುಂದು ಕೊರತೆ ಸಮಸ್ಯೆ ವೇದನೆಯನ್ನು ಕಾಪಾಡಿ ಬದುಕಿಕೊಂಡು ಬರುವಂತೆ ನೀವು ಸಹಾಯ ಮಾಡಿ. ತಿರುಗಿ ಇನ್ನೊಬ್ಬರಿಗೆ ದೇವರೇ ಕಾಲಿನ ಆಪರೇಷನ್ ಏನೋ ಆಗಿದೆ ಎಂದು ನಾವು ಕೇಳ್ತಕ್ಕಂಥದ್ದು. ಅವ್ರ ಮೇಲೆ ನಿಮ್ಮ ಗಾಯಗಳ ಹಸ್ತವನ್ನು ಚಾಚಿಸಿದ್ದೇವೆ. ಅವರು ಕೂಡ ಮುಟ್ಟಿ ಸ್ವಸ್ಥತೆ ಕೊಟ್ಟು ಬೆಳೆಗಳಿಗೆ ಕೊಟ್ಟು ಏಳುವಂತೆ ಕೂಡುವಂತೆ ನಡೆಯುವಂತೆ ನೀವು ಸಹಾಯ ಮಾಡಿದ್ದೇವೆ. ಹೈದರಾಬಾದ್ ಹಾಸ್ಪಿಟಲ್ ಅಲ್ಲಿ ಸಿಸರಿಂಗ್ ಆಗೇನಾದ್ರೆ ಮಗು ಸತ್ತೋಗಿರ್ತಾರೆ. ಆದರೆ ಆ ತಾಯಿಗಾಗಿ ನಾವು ಒಂದ್ಸತಿ ಪ್ರಾರ್ಥಿಸುತ್ತೇವೆ. ಪರಿಶುದ್ಧಾತ್ಮ ಆ ಮಗಳ ಮೇಲೆ ನಿಮ್ಮ ಕರುಣೆ, ನಿಮ್ಮ ದಯೆ ಇರಲಿದ್ದೇವೆ. ಆ ಮಗಳ ಮೇಲೆ ನಿಮ್ಮ ಕರುಣೆ ದಯೆ ಇರಲಿದ್ದೇವೆ. ಸೈತವನ್ನು ಅನೇಕ ವಿಷಯ ಬಲಹೀನ ಮಾಡಿದ್ದೇವೆ. ಆ ಮಗು ಪ್ರಾಣವನ್ನು ತಿಂದಾದ್ರೆ ತಾಯಿ ಪ್ರಾಣವನ್ನು ತಿನ್ನಕ್ಕೆ ಸಾಧ್ಯ ಇದ್ದೇವೆ. ಆ ತಾಯಿ ಮೇಲೆ ಹಸ್ತವನ್ನು ನೀವು ಚಾಚಿ ಆ ಮಗಳಿಗೆ ಹುಟ್ಟಿ ಸಂಪೂರ್ಣವಾಗಿ ಸ್ವಸ್ಥತೆ ಬಿಡುಗಡೆ ಕೊಟ್ಟು ಆರೋಗ್ಯವಾಗಿ ಪಡಿಸ್ತೇವೆ. ಒಂದು ಸಮಯದಲ್ಲಿ ನಮ್ಮದೇ ಯಾರಾದರೆ ರೋಗ ವ್ಯಾಧಿಯಲ್ಲಿ ನೀವು ಇರುವುದಾದರೆ
ಜೀವಿತದಲ್ಲಿ ದೇವರ ಅದ್ಭುತ ಮಾಡ್ತಾನೆ ಪ್ರಿಯರೇ. ಪರಿಶುದ್ಧಾತ್ಮ ದೇವರೇ, ಇವತ್ತು ಅನೇಕ ಅದ್ಭುತಗಳು, ಅನೇಕ ಸೂಚಕ ಕಾರ್ಯಗಳು ನಮ್ಮ ಮಧ್ಯದಲ್ಲಿ ನೆರವೇರಿಸಿದ ಮೊದಲು ಯಾರಾದರ ಆರು ದಿವಸ ರೋಗ ಕಡಿಮೆ ಆಗಲಿಲ್ಲ, ಅಂತ ನೋವಿದಿರ್ಬೋದು, ಸೊಂಟ ನೋವಿದಿರ್ಬೋದು, ತಲೆ ನೋವಿದಿರ್ಬೋದು, ಹೊಟ್ಟೆ ನೋವಿದಿರ್ಬೋದು, ಕೈಕಾಲು ನೋವಿದಿರ್ಬೋದು, ಅಥವಾ ಹೊಟ್ಟೆಗೆ ಗಟ್ಟಿದಿರ್ಬೋದು, ಅಥವಾ ಏನೇ ಸಮಸ್ಯೆ ಇದಿರ್ಬೋದು, ಎಂತ ಒಂದು ರೋಗದಿಂದ ನೀವು ನರಳಾಟಕಂತರಾಗಿದ್ರು, ನಿಮ್ಮ ಹಸ್ತ ಆಕಾಶ ಕಡೆ ಎತ್ತಿ ಒಂದ್ಸರ್ತಿ, ನಿಮ್ಮ ಕೈ ಆಕಾಶ ಕಡೆ ಎತ್ತಿ ದೇವರಲ್ಲಿ ಕೇಳಿ, ದೇವರೇ ನಾನು ಸ್ವಸ್ಥತೆ ಮಾಡಿರೋದನ್ನು ಪ್ರಾರ್ಥಿಸಲಿ, ನಾನು ನಿಮಗಾಗಿ ಪ್ರಾರ್ಥಿಸ್ತಾ ದೇವರು ಸ್ವಸ್ಥತೆ ಮಾಡ್ತಂತ ಇದ್ದೆ. ಆಕಾಶ ಕಡೆ ನಿಮ್ಮ ಕೈ ಎತ್ತಿ ಪ್ರಾರ್ಥಿಸೋದ್ರೆ ದೇವರು ನಿಮ್ಮನ್ನು ಸ್ವಸ್ಥ ಮಾಡ್ತಂತ ಇದೆ. ಪರಿಶುದ್ಧಾತ್ಮ ದೇವರೇ, ಈಗ ಈ ಮಕ್ಕಳಿಗೆ ನಾವು ಪ್ರಾರ್ಥಿಸಬೇಕಾಗ್ತದೆ. ರೋಗದಲ್ಲಿ ವ್ಯಾಧಿ ನರಳಾಡ್ತಾ ಬಳಲಾಡ್ತಾ ಇದ್ದು ಸ್ವಸ್ಥತೆಗಾಗಿ ದೇವರೇ ಈಗ ಎದುರು ನೋಡುವಾಗ ಅಂಗಾಲದ ತಲೆವರ್ಗ ಸಂಪೂರ್ಣವಾಗಿ ಸ್ವಸ್ಥತೆ ಕೊಡುವ ಸಮಯದಲ್ಲಿ ಎಲ್ಲ ಸಮಸ್ತ ರೋಗ ವ್ಯಾಧಿಗಳು ಮುರಿಯಲ್ಪಳ್ಳಿ ನಾಮದಲ್ಲಿ, ಅವ್ರ ಶರೀರದಿಂದ ಮುರಿಯಲ್ಪಳ್ಳಿ ನಾಮದಲ್ಲಿ ಇಮಿಡಿಯೇಟ್ಲಿ ಅವರು ಸ್ವಸ್ಥತೆ ಕೊಡ್ತಾರೆ, ಇಮಿಡಿಯೇಟ್ಲಿ ಅವರು ಸ್ವಸ್ಥತೆ ಕೊಡ್ತಾರೆ. ಮುಟ್ಟಿದಪ್ಪ ನಿಮ್ಗೆ ಸ್ತೋತ್ರ, ಸ್ವಸ್ಥತೆ ಬಿಡುಗಡೆ ಮಾಡಿದಪ್ಪ ನಿಮ್ಗೆ ಸ್ತೋತ್ರ. ಒಂದು ವೇಳೆ ನಿಮ್ಮವರು ನಿಮ್ಮ ಕುಟುಂಬದಲ್ಲಾಗ್ಲಿ ಅಥವಾ ನಿಮ್ಮ ರಕ್ತ ಸಂಬಂಧಿಕರಲ್ಲಿ ಯಾರೇ ಆಗಲಿ ಯಾರಾದರೂ ಒಂದು ವೇಳೆ ರೋಗದಲ್ಲಿ ಆಹಾರ ಅದರ ಅವರಿಗಾಗಿ ನೀವು ಪ್ರಾರ್ಥಿಸಿ ಆಕಾಶ ಕಡೆ ಕೈ ಎತ್ತಿ, ಅವ್ರು ಎಲ್ಲಿಯ ಹಾಸಿಗೆ ಮಾಡಿದ್ದು ಕೂಡ ಪರವಾಗಿಲ್ಲ, ಯಾವ ಹಾಸ್ಪಿಟಲ್ ಇದ್ದು ಕೂಡ ಪರವಾಗಿಲ್ಲ, ಯಾವ ಮನೆಯಲ್ಲಿದ್ದರೂ ಕೂಡ ಪರವಾಗಿಲ್ಲ, ಯಾವ ದೇಶದಲ್ಲಿದ್ದರೂ ಕೂಡ ಪರವಾಗಿಲ್ಲ, ಒಂದು ಸರ್ತಿ ನಿಮ್ ಕೈ ಆಕಾಶ ಕಡೆ ಎತ್ತಿ ನಿಮ್ಮವರಿಗಾಗಿ ಅವ್ರಿಗೆ ಸ್ವಸ್ಥತೆಗಾಗಿ ಪ್ರಾರ್ಥಿಸುವುದರಲ್ಲಿ ದೇವರವ್ರಿಗೆ ಸ್ವಸ್ಥತೆ ಮಾಡ್ತಂತೆ. ಈ ದಿನ ದೇವರು ಸ್ವಸ್ಥತೆ ಮಾಡ್ತಂತೆ. ಪರಿಶುದ್ಧಾತ್ಮ ದೇವರೇ ನಿಮ್ಮ ಮಹಿಮೆ ಆಗಲಿ. ಎಷ್ಟು ಮಕ್ಕಳು ಕರ್ತನೆ ಅವ್ರ ಕುಟುಂಬ ಅವರ ವಿಷಯವಾಗಿ, ಅವ್ರ ನೆಂಟಸ್ತರ ವಿಷಯವಾಗಿ, ರಕ್ತ ಸಂಬಂಧಿಕರ ವಿಷಯವಾಗಿ ಸ್ವಸ್ಥತೆಗಾಗಿ ಪ್ರಾರ್ಥಿಸುವುದರಲ್ಲಿ ಈಗ ಆಕಾಶವಾಗುತ್ತೆ. ಇಲ್ಲಿ ನಾವು ಪ್ರಾರ್ಥಿಸ್ತೇವೆ, ಅಲ್ಲಿ ಹಾಸ್ಪಿಟಲ್ ಅಲ್ಲಿ, ಮನೆಯಲ್ಲಿ, ಐಶ್ವರ್ಯವನ್ನು ಕರ್ತನೆ ಅದೇ ಸ್ಥಳದಲ್ಲಿ ಅವರು ಸ್ವಸ್ಥತೆ ಕೊಡಿ. ಮೊದಲೇ ಈ ಸ್ಥಳದಲ್ಲಿ ಸ್ವಸ್ಥತೆ ಕೊಡಿ. ನಂಬಿಕೆ ಮಾಡಿ ಪ್ರಾರ್ಥನೆ ರಕ್ಷಿಸ್ತಲಿದೆ. ನಂಬಿಕೆ ನಾವು ಪ್ರಾರ್ಥಿಸ್ತೇವೆ, ಸಂಪೂರ್ಣವಾಗಿ ರಕ್ಷಿಸಿ ಸಂಪೂರ್ಣ ಬಿಡುಗಡೆ ಕೊಟ್ಟು ಇಮಿಡಿಯೇಟ್ಲಿ ಬಿಡುಗಡೆ ಕೊಟ್ಟು ಆರೋಗ್ಯ ನಿಮಗೆ ಮಹಿಮೆಯಾಗಿ ಕರ್ತವ್ಯ ಕಾರ್ಯ ಹಾಗೆ ಮಾಡಿ ಸ್ತೋತ್ರ. ಈ ಆಲಯದಲ್ಲಿ ಮುಂದಿನ ದಿನ ಅನೇಕ ಅದ್ಭುತಗಳು, ಅನೇಕ ಕಾರ್ಯಗಳು ಪ್ರತಿ ಒಬ್ಬೊಬ್ಬರ ಜೀವಿತದಲ್ಲಿ ನೀವು ಮಾಡಿದ ಪಂಡಿ ಸ್ತೋತ್ರ. ಸಭೆಯಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಐಕ್ಯತೆ ಇರಲಿ. ಸಭೆಯ ಉನ್ನತರಲ್ಲಿ, ಅದ್ಭುತದಲ್ಲಿ, ಅಭಿವೃದ್ಧಿ ಹೊಂದಲಿ ಎಂಬುದಾಗಿ ನಾವು ಪ್ರಾರ್ಥಿಸಲಿ. ಸಭೆಯಲ್ಲಿ ಯಾವುದೋ ಒಂದು ಕೊರತೆ ಇಲ್ಲ, ಸಾಧ್ಯ ದೇವರನ್ನು ಪ್ರಾರ್ಥಿಸಲಿ. ಎಲ್ಲರೂ ಮನ ಸಂಕಲ್ಪಗಳನ್ನು ಒಂದೇ ಆಗಿ ಮಾರ್ಪಡಿಸಿದವರನ್ನು ಪ್ರಾರ್ಥಿಸಲಿ. ಎಲ್ಲರ ಜೀವಿತದಲ್ಲಿ ಅದ್ಭುತಗಳಾಗಲಿ ಎಂಬುದಾಗಿ ಪ್ರಾರ್ಥಿಸಲಿ. ಸಭೆಯಲ್ಲಿ ದುಡಿತಕ್ಕಂಥ ಕಿರೀಟಗಳು ಹೇರವಾದ ಪ್ರತಿಯೊಬ್ಬರು ಆರೋಗ್ಯ ಭಾಗ್ಯವಂತರಿರುವಂತೆ ಸಹಾಯ ಮಾಡ್ತಿರೋದನ್ನು ಪ್ರಾರ್ಥಿಸಲಿ. ಸಭೆಯಲ್ಲಿ ಹಗಲು ಇರುಳು ದುಡಿತಕ್ಕಂಥ ಪ್ರತಿಯೊಂದು ಕುಟುಂಬ ಆಶೀರ್ವಾದ ಬರಲಿ ಎಂಬುದಾಗಿ ಪ್ರಾರ್ಥಿಸಲಿ. ನಿಮಗೆ ಮಹಿಮೆ ಆಗಲಿ ಕರ್ತನೆ. ಈಗ ಅನೇಕ ವಿಷಯಗಳಲ್ಲಿ ನಾವು ಪ್ರಾರ್ಥಿಸಿದೆವು. ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಪ್ಪ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಪ್ಪ ನಿಮಗೆ ಸ್ತೋತ್ರ. ಸೇವೆ ಮಾಡತಕ್ಕಂಥ ನನಗಾಗಿ, ನನ್ನ ಹೆಂಡತಿಯ ಮಕ್ಕಳಿಗಾಗಿ, ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸಲಿ. ಒಂದು ಸರ್ತಿ ನೀವು ಪ್ರಾರ್ಥಿಸಲಿ. ದೇವರೇ, ನಿಮ್ಮ ಸೇವಕರಿಂದ ಅದ್ಭುತವಾಗಿ ವಾಕ್ಯದ ಜೊತೆಗೆ ಮಾತಾಡು, ಸೇವಕರ ಬಲಪಡಿಸು, ಸೇವಕರನ್ನು ಆರೋಗ್ಯಗೊಳಿಸಲು, ಅವರಿಗೊಂಡಂತ ಹೆಂಡತಿ ಮಕ್ಕಳನ್ನು ಕೂಡ ಆರೋಗ್ಯಗೊಳಿಸಲು, ಅವರುಗಳಿಗೆ ಸೇವೆಯಲ್ಲಿ ಅದ್ಭುತವಾಗಿ ಪಾಲ್ಗೊಳ್ಳುವಂತೆ ಸಹಾಯ ಮಾಡುವ ದೇವರೇ ಪ್ರಾರ್ಥಿಸುತ್ತೇವೆ. ಕನಸನಲ್ಲಿ ಅನೇಕ ಅದ್ಭುತಗಳ ಸೂಚನೆ ಕಾರ್ಯಗಳು ಸೇವಕರ ಜೀವಿತಗಳ ಜನರಿಗೆ ನಾವು ಪ್ರಾರ್ಥಿಸಲಿ. ನೀವು ಪ್ರಾರ್ಥಿಸುವುದಾದರೆ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಮತ್ತು ಸೇವೆಯ ಅದ್ಭುತವಾಗಿ ಹೆಚ್ಚಿಗೆ ಬೆಳೆಯುವಂತೆ, ಅಭಿವೃದ್ಧಿ ಹೊಂದುವಂತೆ ಸಹಾಯ ಮಾಡ್ತಂತೆ ಇದೆ. ಪರಿಶುದ್ಧಾತ್ಮ ದೇವರೇ, ನಮಗಾಗಿ, ನನ್ನ ಕುಟುಂಬಕ್ಕಾಗಿ, ನಾವು ಮಾಡತಕ್ಕಂಥ ಸೇವೆಯ ಸೇವೆಗಾಗಿ, ನನ್ನ ಮಕ್ಕಳಿಗೆ ಸಭೆಗಾಗಿ ಇದನ್ನು ಪ್ರಾರ್ಥನೆ ಮಾಡಿದರು. ಅವರಿಗೆ ಪ್ರತಿಫಲ ಅವರು ಹೊಂದುವಂತೆ ಸಹಾಯ ಮಾಡಿ. ಯಾವುದು ನಿಷ್ಫಲವಾಗಿಲ್ಲ, ಸಾಧ್ಯ ಪ್ರತಿಯೊಬ್ಬರಿಗೆ ಆಶೀರ್ವದಿಸಿದೆ. ಪರಿಶುದ್ಧಾತ್ಮ ದೇವರೇ, ನಿಮಗೆ ಮಹಿಮೆ ಆಗಲಿ, ಘನತೆ. ಇಲ್ಲಿವರೆಗೆ ನಾವೆಲ್ಲರೂ ಪ್ರಾರ್ಥನೆ ಮಾಡಿದೆವು, ನಮ್ಮೆಲ್ಲರೂ ಪ್ರಾರ್ಥನೆ ಕೇಳಿದ್ದಪ್ಪ ನಿಮಗೆ ಸ್ತೋತ್ರ. ಎಲ್ಲರಿಗೆ ಸ್ವಸ್ಥತೆ ಮತ್ತು ಬಿಡುಗಡೆ, ಆರೋಗ್ಯ ಭಾಗ್ಯವನ್ನು ಕೊಟ್ಟಿದೆ. ಎಲ್ಲರ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಐಕ್ಯತೆ ಕೊಟ್ಟು ಎಲ್ಲರೂ ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ಸಫಲತೆ ಕೊಟ್ಟಿದ್ದಾರೆ.
ಬಲ ಶಕ್ತಿ ಸಾಮರ್ಥ್ಯದ ಕರ್ತನೆ. ಹೇಳಿದಂತ ನಾನು ಬಲಹೀನನು ಮತ್ತು ಜ್ಞಾನಹೀನಾಗಿದ್ದ ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನದಿಂದ, ಅಭಿಷೇಕದಿಂದ ಪರಿಶುದ್ಧಾತ್ಮದೇವರೇ, ವಾಕ್ಯವಾಗ ನಿಮ್ಮ ಮುಂದೆ ಮಾತಾಡಿದರೆ ಬಾಯಿ ನಾವೆಲ್ಲರಿಗೆ ಮಾತಾಡಿ ನೀವು ಮಾತಾಡುವುದಾದರೆ ನಾವೆಲ್ಲರೂ ಬತ್ತಿ ಕೊಟ್ಟಿಲ್ಲ ಸಾಧ್ಯದ ಕರ್ತನೆ. ವಾಕ್ಯದೊಟ್ಟಿಗೆ ನಮ್ಮೆಲ್ಲರಿಗೆ ಮಾತಾಡ್ತೇವೆ. ಈ ಸಮಾಜದಲ್ಲಿ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಪ್ರಾಣ, ನಮ್ಮೆಲ್ಲರ ಸೇರಿನ ಹಸ್ತ ಕೊಟ್ಟಿರ್ತಾರೆ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನಮ್ಮೆಲ್ಲರಿಗೆ ಮಾತಾಡಿ ಬರುವರ ಸಿದ್ಧವಾಗಿರುವಂತೆ ನೀವು ಸ್ನಾನ ಮಾಡ್ತಿರುವುದಾಗಿ ಮಾತ್ರವಲ್ಲದೆ ನಮ್ಮೆಲ್ಲರಿಗೆ ಸ್ವಸ್ಥತೆ, ಬೆಳೆಗಳೇ, ಆರೋಗ್ಯ ಕೊಟ್ಟು ಯೇಸು ಕ್ರಿಸ್ತನ ಪಟ್ಟಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್. ಅದ್ಭುತಕ್ಕಾಗಿ ನಾವು ಕಾತ್ಕೊಳ್ಬೇಕು. ಸಂಪೂರ್ಣವಾಗಿ ದೇವರ ಮೇಲನ್ನು ನಡೆಯುವುದಾದರೆ ದೇವರು ಎಷ್ಟು ಅದ್ಭುತಗಳ ಜೀವಿತದಲ್ಲಿ ಮಾಡ್ತಾನೆ ಎಂಬುದಾಗಿ 3 ವಿಷಯವಾಗಿ ನಾವು ದೇವರ ಸಂದೇಶವನ್ನು ನಾವು ಕೇಳಕ ಸಿದ್ಧವಾಗಿ ಅವರು ಇದೆ. ಒಂದು ವಿಜ್ಞಾಪನೆ ದೇವರ ಮುಂದೆ ಕರೆ ಎಲ್ಲರೂ ಒಟ್ಟಾಗಿ ನಾನು ಸರಿ ಹೇಳ್ತಾರೆ. ಹಲ್ಲೆಲೂಯಾ. ನಾ ಏನ್ ಹೇಳ್ತೇನೆ ನಮ್ಮ ಸರಿ ಎಲ್ಲರೂ ಹೇಳ್ಬೇಕು. ಪರಿಶುದ್ಧಾತ್ಮ ದೇವರೇ, ವಾಕ್ಯದೊಟ್ಟಿಗೆ ನನಗೆ ಮಾತಾಡು, ನಮ್ಮೆಲ್ಲರಿಗೆ ಮಾತಾಡು. ನೀ ಮಾತಾಡುವುದಾದರೆ ನಾವೆಲ್ಲರೂ ಈ ಬರುವರೆಗ ಬದಿಗಿಕೊಂಡು ಇರ್ಲಕ್ಕ ಸಾಧ್ಯ. ದೇವರೇ, ವಾಕ್ಯದೊಟ್ಟಿಗೆ ನನಗೆ ಮಾತಾಡ್ತೀನಿ ಎಂಬುದಾಗಿ ನಾ ನಂಬಿಕೆ ಇಟ್ಟು ನಿನ್ನಲ್ಲೇ ಭರವಸೆ ಬಿಟ್ಟು ನಿನಗಾಗಿ ನಾ ಕಾದುಕೊಂಡಿರುವಂತೆ ನನ್ನನ್ನು ಸಹಾಯ ಮಾಡು. ಆಮೇನ್. ಹಲ್ಲೆಲೂಯಾ. ಅದಕ್ಕೆ ನೀತಿವಂತರ ವಿಷಯವಾಗಿ ಅವರಿಗೆ ಯಾವ ಯಾವ ಕೊರತೆ, ಯಾವ ಯಾವ ಸಮಸ್ಯೆಗಳಿದ್ದರ ಅವ್ರಿಗೆ ಪರಿಹಾರ ಮಾಡಿ ಮತ್ತು ಅವರಿಗೆ ಯಾವ ಸ್ಥಾನದಲ್ಲಿ ದೇವರು ತಂತಾನೆ ಎಂಬುದಾಗಿ 3 ವಿಷಯವಾಗಿ ನಾವು ವಾಕ್ಯಕ್ಕೆಲ್ಲ ಸಿದ್ಧವಾಗಿರಲಿ. ಅದಕ್ಕಾಗಿ ಆದಿಕಾಂಡ 21ನೇ ಅಧ್ಯಾಯ, ಆದಿಕಾಂಡ 21ನೇ ಅಧ್ಯಾಯ 33ನೇ ವಚನ. ಅಬ್ರಾಮನು ಬೇರ್ಷೆಬದಲ್ಲಿ ಪಿಚುಲ ವೃಕ್ಷವನ್ನು ನೆಟ್ಟು ನಿತ್ಯ ದೇವರಾದ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು ಎಂಬುದಾಗಿ. ಇಲ್ಲಿ ನೋಡ್ರಿ, ಸ್ಪಷ್ಟವಾಗಿ ಅಬ್ರಾಮನು ಬೇರ್ಷೆಬದಲ್ಲಿ ಪಿಚುಲ ವೃಕ್ಷವನ್ನು ಏನ್ ಮಾಡಿ ನಾವು ಸ್ಪಷ್ಟವಾಗಿ ಅಲ್ಲಿ ನೆಟ್ಟನ್ ಪ್ರೇಯರ್. ಅಂದ್ರೆ ಆ ಪಿಚುಲ ವೃಕ್ಷ ನೆಟ್ಟತಕ್ಕಂಥದ್ದು ಕೂಡ ಈ ಸ್ಥಳದಲ್ಲಿ ಬಹಳಷ್ಟು ಒಂದು ಅವಕಾಶ ಇತ್ತು ಪ್ರೇಯರ್. ಅದಕ್ಕಿಂತ ಮುಂಚಿತವಾಗಿ ಅಭಿಮೇಲಕನಿಗೆ ಅಬ್ರಾಮನಿಗೆ ಒಂದು ಒಡಂಬಡಿಕೆ ಆಯ್ತಕ್ಕಂತ ಸ್ಥಳದಲ್ಲಿತ್ತು. ಅವರಿಬ್ಬರು ಒಂದು ಒಡಂಬಡಿಕೆ ಮಾಡಿಕೊಂಡರು. ಅಬ್ರಾಮನ್ ಮತ್ತು ಅಭಿಮೇಲಕನು ಅವರಿಬ್ಬರು ಒಂದು ಒಡಂಬಡಿಕೆ ಮಾಡಿಕೊಂಡಾಗ ಅವರಿಬ್ಬರು ಒಡಂಬಡಿಕೆ ಮಾಡಿಕೊಂಡಾಗ ಒಂದು ಗುರ್ತಿಗಾಗಿ ಅಭಿಮೇಲಕನು ಅಬ್ರಾಮನಿಗೆ ಕುರಿತನಗಳು ಕೊಟ್ಟನ ಮತ್ತು ಅಭಿಮೇಲಕ ಅಬ್ರಾಮನು ಕೂಡ ಅವನಿಗೆ ಬರುವ ಅಂದ್ರೆ ಎದುರ ಮುಂದೆ ಅವ್ರ ಕುರಿತನಗಳು ಏನೇನು ಕೊಡ್ಬೇಕಾಗಿತ್ತು, ಮೀಸಲಾವಾಗಿರ್ತಕ್ಕಂಥ ಅಥವಾ ಯಾವ್ಯಾವ ಅವರು ಕೊಡ್ಬೇಕು, ಅವರಿಬ್ಬರು ಒಬ್ಬರೊಬ್ಬರು ತೆಗೆದುಕೊಂಡು ಒಬ್ಬರೊಬ್ಬರು ಕೊಟ್ಟು ಏನ್ ಮಾಡಿದ ಒಡಂಬಡಿಕೆ ಅವರ ಈ ಸ್ಥಳದಲ್ಲಿ ಮಾಡಿಕೊಂಡರ ಪ್ರೇಯರೆ. ಅಂದ್ರೆ ಒಡಂಬಡಿಕೆ ಮಾಡಿಕೊಂಡಾಗ ಒಂದು ಗುರುತು ಮಾತ್ರ ಅವ್ರ ಮಧ್ಯದಲ್ಲಿ ಕಂಪಲ್ಸರಿ ಇರ್ಬೇಕೆಂಬ ಉದ್ದೇಶ ಆಲೋಚನೆ ಮಾಡಿಕೊಂಡು ಅವ್ರು ಏನ್ ಮಾಡಿದ್ರೆ ಅಲ್ಲಿ ಪಿಚುಲ ವೃಕ್ಷವನ್ನು ನೆಟ್ಟಿದನೆಂಬುದಾಗಿ ನೋಡ್ಕೊಳ್ತೇವೆ. ಪಿಚುಲ ವೃಕ್ಷ ಅಂದ್ರೆ ಸುಮಾರು ಈಗಂತೂ ಆ ಗಿಡಗಳು ಸ್ಪಷ್ಟವಾಗಿ ಎಲ್ಲೂ ಕಾಣಿಸುಂಟವ. ಕೆಲವೊಂದು ಸ್ಥಳದಲ್ಲಿ ಆ ಗಿಡಗಳು ಪ್ರೇರೆ. ಆ ಗಿಡಗಳು ಎಲ್ಲಿ ಯಾವ ಕಲರ್ದಾಗ ಬರ್ತಾವಂದ್ರೆ ಎಲ್ಲಕ್ಕಿಂತ ಹೆಚ್ಚಿಗೆ ಈ ಕಲರ್ದಾಗ ಆ ಗಿಡಗಳು ಎಲಿಗಳು ಈ ಕಲರ್ದಾಗ ಬರ್ತಾವ ಪ್ರೇರಿ. ಅಂದ್ರೆ ಈ ಗಿಡಗಳು ಎಲೆ ಈ ಕಲರ್ದಾಗ ಇರ್ತಾವ ಮತ್ತು ಆ ಗಿಡದ ನೆರಳಿನಲ್ಲಿ ಬಂದು ಕೂಡ್ತಕ್ಕಂತ ಮನುಷ್ಯನಿಗೆ ಬಹಳಷ್ಟು ಒಂದು ತಂಪವಾಗಿರ್ತಕ್ಕಂಥ ಒಂದು ವಾತಾವರಣ. ಅಂದ್ರೆ ಒಂದು ಎಸಿ ಹಾಲಿನಲ್ಲಿ ಅಥವಾ ಒಂದು ಎಸಿ ಮನೆಯಲ್ಲಿ ನಾವು ಕೂತ್ಕೊಂಡಾಗ ಯಾವ ರೀತಿಗೆ ನಮ್ಗ ಆ ತಂಪವಾಗಿ ವಾತಾವರಣ ಸಿಗ್ತದೋ ಆ ಹಂತ ಒಂದು ವಾತಾವರಣ ಆ ಗಿಡ ಹುಡ್ತಕ್ಕಂಥದ್ದಾಗಿತ್ತು ಪ್ರೇರೆ. ಆ ಪಿಚುಲ ವೃಕ್ಷವನ್ನು ಆತನು ನೆಟ್ಟಿದಾಗ ಆ ಗಿಡ ಹಚ್ಚಿದಾಗ ಅಲ್ಲಿ ಸ್ಥಿರವಾಗಿ ಒಡಂಬಡಿಕೆ ಎಂಬುದಾಗಿ ಅಲ್ಲಿ ನಿಂತು ಪ್ರೇರೆ. ಅಂದ್ರೆ ಆ ಸ್ಥಳದಲ್ಲಿ ದೇವರಿಗೆ ಆರಾಧನೆ ಮಾಡುವುದಕ್ಕಾಗಿ ಅಬ್ರಹಾಮನನ್ನು ಅಲ್ಲಿ ಅವಕಾಶ ಕೊಟ್ಟನು ಪ್ರೇರೆ. ಆ ಪಿಚುಲ ವೃಕ್ಷ
ಆ ಬೆಳ್ಳಿ ಅಥವಾ ಗಿಡ ಇವತ್ತು ಎಂದಾಗ ಎಲ್ಲೂ ಕಾಣಿಸೋದಿಲ್ಲ ಪ್ರಿಯ. ಅದ್ರಾಗ ಉಪ್ಪಿನ ವಂಶ ಬಹಳಷ್ಟು ಹೆಚ್ಚಿಗಿರ್ತದೆ. ಯಾವ ತರ ಅದು ತಂಪಾಗಿ ಗಾಳಿ ಕೊಡ್ತದ, ತಂಪಾಗಿ ವಾತಾವರಣ ಕೊಡ್ತದ ಎಂಬುದಾಗಿ ನಿಮಗೊಂದು ಉದ್ದೇಶ ಆಲೋಚನೆ ಇದಿರ್ಬೋದು, ಇಲ್ಲದಿಲ್ಲ. ಆದ್ರೆ ಆ ಬಿಚ್ಚುಲ ವರ್ಷ ಅಂದ್ರೆ ಆ ಗಿಡ ಉಪ್ಪಿನ ವಂಶ ಆ ಗಿಡದಲ್ಲಿ ಹೆಚ್ಚಿಗಿರ್ತದೆ ಪ್ರೇರೆ. ಅಂದ್ರೆ ಉಪ್ಪಿನ ವಂಶ ಯಾವ ವಿಷಯವಾಗಿ ಹೆಚ್ಚಿಗಿರ್ತದಂದ್ರೆ ರಾತ್ರಿ ಮಸ್ಕಿನ ಜಾವದಾಗ ಅಂದ್ರೆ 3 ಗಂಟೆ ಬಾದ 4, 5, 6 ಗಂಟೆ ಮಧ್ಯದ ಸಮಯದಲ್ಲಿ ಆಕಾಶದಿಂದ ಯಾವ ತರ ಆ ಮಂಚು ಬೀಳ್ತದೋ ಆ ಮಂಚು ಏನ್ ಮಾಡ್ತದ, ಆ ಗಿಡ ಹಿಡ್ಕೋತ ಸ್ಪಷ್ಟವಾಗಿ. ಆ ಮಂಚು ಆ ಗಿಡ ಕಂಪ್ಲೀಟ್ ಹಿಡ್ಕೋತದ. ಬಾರೀಕ್ ಬಾರೀಕ್ ಹನಿಗಳು ಬರ್ತಾವ, ಅಥವಾ ಮನೆ ಮೇಲೆ ಯಾವ್ದಾರ ಗಿಡ ಹಸಿ ಆಗೋದು ಸ್ಪಷ್ಟವಾಗಿ, ನೆಲದ ಹಸಿ ಆಗೋದು ಸ್ಪಷ್ಟವಾಗಿ, ಮ್ಯಾಲ ತಗಡ ಕೂಡ ಹಸಿ ಆಗೋತಾವ ಪ್ರೇರಿ. ಆದ್ರೆ ಗಳಿಗೆ ಮಾತ್ರದಲ್ಲಿ ಈ ಒಂದು 10-15 ನಿಮಿಷದ ಹೊರಗಾಗಿ ಒಣಗುತ್ತವಾದ್ರೆ ಆ ಗಿಡ ಒಣಗೋಗಲ್ಲ ಪ್ರೇರಿ. ಆ ಗಿಡ ಯಾವ ರೀತಿ ಇರ್ತಂದ್ರೆ ಅದು ಆಕಾಶದಿಂದ ಬೀಳುವಾಗ ಆ ಹನಿಗಳೆಲ್ಲ ಹಿಡ್ಕೊಂಡು ಅದರ ಉಪ್ಪಿನ ವಂಶ ಹೆಚ್ಚಾಗಿದ್ದ ಕಾರಣ ಅದೇನ್ ಮಾಡ್ತದ, ಮಧ್ಯಾಹ್ನ ಸಮಯದಲ್ಲಿ ಅದು ಹೊರಗೆ ಬಿಡ್ತದೆ ಪ್ರೇರಿ. ಅತಿ ಹೆಚ್ಚಿಗೆ ಹಸಿಯಾಗಿರ್ತದೆ. ಅದು ಹಸಿಯಾದ ತಕ್ಷಣ ಮಧ್ಯಾಹ್ನ ಸಮಯದಲ್ಲಿ 12, 1 ಗಂಟೆ 2 ಗಂಟೆ ಮಧ್ಯದಲ್ಲಿ ಅದರ ವಾತಾವರಣ ಬಿಡ್ತದೆ, ತಂಪಾಗಿ ಗಾಳಿ ಬಿಡ್ತಿರ್ತದ. ಆ ಗಾಳಿ ಬಿಟ್ಟಾಗ ಅದರಲ್ಲಿ ಆ ಗಿಳಿ ಕೆಳಗ ಅಥವಾ ಆ ಪ್ರಾಂತ ಆ ಸ್ಥಳದಲ್ಲಿ ಸಂತೋಷ ಸಮಾಧಾನವಾಗಿ ಕಾಣಿಸ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ವಾತಾವರಣ ಅಲ್ಲಿರ್ತದೆ ಪ್ರೇರೆ. ಮಾತ್ರವಲ್ಲದೆ ಅಬ್ರಾಮನು ಆ ಗಿಡಗಳು ನೆಟ್ಟಿದಾಗ ಸುಮ್ಮನೆ ಕೂತಿಲ್ಲ, ಅಲ್ಲಿ ನಿತ್ಯ ದೇವರಾದ ಯೆಹೋವನಿಗೆ ಏನ್ ಮಾಡಿದ, ಆತನು ಆರಾಧನೆ ಮಾಡಿದ ಪ್ರೇರೆ. ಇವತ್ತಿನ ದಿನ ನಾವು ಕೂಡ ನಿತ್ಯ ದೇವರಾದ ಯೆಹೋವನಿಗೆ ನಾವು ಕೂಡ ಆರಾಧನೆ ಮಾಡ್ಬೇಕು ಪ್ರೇರೆ. ನಿತ್ಯ ದೇವರಂದ್ರ 1 ದಿನ ದೇವರಲ್ಲ, 2 ದಿನ ದೇವರಲ್ಲ, 100 ವರ್ಷ ದೇವರಲ್ಲ, 1000 ವರ್ಷ ದೇವರಲ್ಲ, ಸದಾ ಕಾಲ ಇರ್ತಕ್ಕಂಥ ದೇವರು ಪ್ರೇರೆ. ಸದಾ ಕಾಲ ಇರ್ತಕ್ಕಂಥ ದೇವರಿಗೆ ನಾವು ನಿತ್ಯವಾದ ಆರಾಧನೆಯನ್ನು ನಾವು ಮಾಡ್ಬೇಕು ಪ್ರೇರೆ. ಮನುಷ್ಯನು ನಿತ್ಯವಾಗಿ ಆತನಿಗೆ ಪ್ರತಿದಿನ ಆರಾಧನೆ ಮಾಡ್ತಕ್ಕಂಥನಾಗಿರ್ತಾನೋ, ಮನುಷ್ಯನು ನಿತ್ಯವಾಗಿ ಪ್ರತಿದಿನ ಆತನಿಗೆ ಸ್ತುತಿ ಅರ್ಪಣೆಗಳನ್ನು ಸಮರ್ಪಣೆ ಮಾಡ್ತಕ್ಕಂಥನಾಗಿರ್ತಾನೋ, ಮನುಷ್ಯನು ಒಂದು ಒಡಂಬಡಿಕೆ ದೇವರ ಜೊತೆಗೆ ಮಾಡಿಕೊಂಡು ಅಥವಾ ಮಾನವರ ಜೊತೆ ಒಂದು ಒಡಂಬಡಿಕೆ ಮಾಡಿಕೊಂಡು ಸದಾಕಾಲ ಆ ಒಡಂಬಡಿಕೆಯನ್ನು ನೆರವೇರಿಸತಕ್ಕಂಥ ಮನುಷ್ಯನಾಗಿರ್ತಾನೋ, ಆ ಮನುಷ್ಯನ ಜೀವಿತದಲ್ಲಿ ದೇವರು ಮೇಲನ್ನು ಮಾಡ್ತಾನೆ ಪ್ರೇರೆ, ಕೇರು ಮಾಡಲ್ಲ, ಮೇಲ್ ಮಾಡ್ತಾನೆ ಪ್ರೇರೆ. ಇವತ್ತಿನ ದಿನದಾಗ ನಾವು ನೋಡ್ತೇವೆ, ಒಂದು ಗಿಡ ತಂಪವಾಗಿ ವಾತಾವರಣ ಕೊಡ್ತಕ್ಕಂಥ ಒಂದು ಗಿಡ ಅಂದ್ರ ಬೇಸಿಗೆ ಕಾಲದಲ್ಲಿ ಬಿಸಿಲು ಬಂದಿರ್ತಕ್ಕಂಥ ಸಮಯದಲ್ಲಿ ಏನ್ ಮಾಡ್ತೇವೆ, ಅದನ್ನ ಎಲ್ಲಿ ತಂಪಾದ ವಾತಾವರಣ ಎಂಬುದಾಗಿ ನಾವು ಹುಡುಕಿ ಆ ಸ್ಥಳಕ್ಕೆ ಹೋಗ್ಲಕ್ಕ ನಾವು ಪ್ರಯತ್ನ ಪಡ್ತೇವೆ ಪ್ರೇರೆ. ಅಂತ ಸ್ಥಳ ಎಲ್ಲಿ ತಂಪಾದ ವಾತಾವರಣ ಅದನ್ನು, ಎಲ್ಲಿ ಸರಿಯಾಗಿ ವಾತಾವರಣ ಅದನ್ನು, ಎಲ್ಲಿ ಸರಿಯಾಗಿ ಅಲ್ಲಿ ನಮ್ಗ ತಂಪಾಗಿ ವಾತಾವರಣ ಕೊಟ್ಟು ಸಮಾಧಾನ ಸಿಗ್ತದೋ ಅಂತ ಒಂದು ಸ್ಥಳದಲ್ಲಿ ನಾವು ಹೋಗಿ ಕೊಡ್ಲಕ್ಕ ಪ್ರಯತ್ನ ಪಡ್ತೇವೆ ಪ್ರೇರೆ. ಬ್ಯಾಸ್ಗಿ ಸಮಯದಲ್ಲಿ ಬಿಸಿಲು ಬಹಳಷ್ಟು ಇರ್ತದ, ಗಾಳಿ ಕೂಡ ಏಕದಮ್ ಹ್ಯಾಂಗ್ ಬರ್ತದ, ಕಂಟಿನ್ಯೂ ಗಾಳಿ ಬರ್ತದ, ಬಿಸಿ ಗಾಳಿ ಹೊಡಿತಕ್ಕಂತ ಇರ್ತದ. ಆ ಬಿಸಿ ಗಾಳಿ ಹೊಡಿಯುವಾಗ ನನ್ ಕಲರ್ ಅಂತೂ ಇಮಿಡಿಯೇಟ್ಲಿ ಅದ ಚೇಂಜ್ ಆಗೋದು ಪ್ರೇರೆ. ಅದು ಆ ಪ್ರಾಂತದ ಅಂತ ಒಂದು ಗಾಳಿ ಹೊಡಿತಕ್ಕಂಥ ಪ್ರಾಂತದಲ್ಲಿ ಅಥವಾ ಬಿಸಿಲಾಗ ಹೋದಂದ್ರ ನನ್ ಕಲರ್ ಸ್ಪಷ್ಟವಾಗಿ ಏನಿರ್ತದ, ಆ ಕಬ್ಬಿದ್ದದ್ದು ಪ್ರೇರೆ. ಯಾಕಂದ್ರೆ ಇದು ಡೂಪ್ಲಿಕೇಟ್ ಕಲರ್ ಪ್ರೇರೆ. ಮನುಷ್ಯನ ಒರಿಜಿನಲ್ ಕಲರ್ ಅಂದ್ರೆ ಬ್ಲಾಕ್ ಕಲರ್. ಬಾಬಾ ಹೇಳ್ತಾರೆ, ನನ್ ಫೋಟೋ ಕ್ಲಿಯರ್ ಬರ್ಲಿ ಅಂತ ಹೇಳ್ತಾರೆ. ಯಾಕಂದ್ರೆ ಆ ಸ್ಮಾರ್ಟ್ನೆಸ್ ಅವ್ರು ಹೇಳಿದ್ರು ಕೂಡ ಅವ್ರು ಕರ ಹೋಗಕ್ ಸಾಧ್ಯ ಇಲ್ಲ. ಯಾರು ಆ ಬಣ್ಣವನ್ನು ನೋಡ್ತಾರೋ ಆ ಬಣ್ಣ ಇರ್ತದ ಗೊತ್ತದನ್ನ ಬಿಸಿಲಾಗ ಹೋದಾಗ ಆ ಬಣ್ಣ ಕಬ್ಬಿದ್ದದ್ದು ಪ್ರೇರೆ. ಯಾಕೆ ಮಾತಾಡ್ತಂದ್ರೆ ಕಪ್ಪು ಬೀಳ್ತಕ್ಕಂಥ ಬಣ್ಣಕ್ಕೆ ನಾ ಮಾತಾಡತ್ತಿಲ್ಲ, ತಂಪವಾದ ವಾತಾವರಣ ಯಾವ ರೀತಿ ನಾವು ಹುಡುಕಿ ದಣವಾರಿಸುವುದಕ್ಕಾಗಿ, ನಮ್ಮ ಶರೀರ ತಂಪು ಮಾಡುವುದಕ್ಕಾಗಿ ಯಾವ ತರ ನಾವು ಹುಡುಕಿಕೊಂಡಿರ್ತೇವೋ ಅದೇ ತರ ದೇವರಿಗೆ ಸ್ತುತಿ ಆರಾಧನೆ ಮಾಡುವುದಕ್ಕಾಗಿ, ದೇವರಲ್ಲಿ ಆರಾಧನೆ ಮಾಡುವುದಕ್ಕಾಗಿ, ನಿತ್ಯವಾದ ದೇವರ ಜೊತೆ ಒಡಂಬಡಿಕೆ ಮಾಡಿಕೊಂಡು ಆತನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಮಾನವರ ಮೇಲೆ ಎಷ್ಟೋ ಆಸೆ ಇಟ್ಟನ, ಮಾನವರ ಮೇಲೆ ಎಷ್ಟೋ ಒಂದು ಮಮತೆ ದೇವರು ಇಟ್ಟನ, ಮಾನವರಿಗೆ ಎಷ್ಟೋ ಒಂದು ಪ್ರೀತಿ ಮಾಡ್ಯಾನ, ಎಷ್ಟೋ ಒಂದು ಪ್ರೀತಿ ಮಮತೆ ಮಾನವನಲ್ಲಿ ಇಟ್ಟಿ ಮಾಡಿದಾಗ ಆತನಿಗೆ ಸಮಯ ಮತ್ತು ಅವಕಾಶವನ್ನು ನಾವು ಕೊಡ್ತಕ್ಕಂತರಾಗಿ ಇರಲ್ಲ ಪ್ರಿಯರೇ. ಆದರೆ ಯಾವಾಗೈತೆ ಅಬ್ರಾಮನು ಬೇರ್ಷೆಬದಲ್ಲಿ ಪಿಚ್ಚುಲ ವೃಕ್ಷವನ್ನು ನೆಟ್ಟನು, ಅದೇ ಒಂದು ಪ್ರಾಂತದಲ್ಲಿ ಒಂದು ಬಲಿಪೀಠವನ್ನು ಕಟ್ಟಿ ಅಥವಾ ಒಂದು ಆರಾಧನೆ ಮಾಡ್ಲಕ್ಕ ಒಂದು ಸ್ಥಳವನ್ನು ಏರ್ಪಡಿಸಿಕೊಂಡು ರೆಡಿ ಮಾಡಿಕೊಂಡು ಏನ್ ಮಾಡಿದ, ಆತನು ಸ್ತುತಿ ಆರಾಧನೆ ಮಾಡ್ಲಕ್ಕ ಆತನು ಪ್ರಯತ್ನ ಪಟ್ಟನು ಪ್ರೇರೆ. ನಾವು ಕೂಡ ಮಾನವರು, ಮನುಷ್ಯರು, ನಾವು ಕೂಡ ದೇವರಿಗೆ ಮೊದಲನೇ ಅವಕಾಶ ಕೊಡ್ಬೇಕು. ದೇವರಿಗೆ ಯಾವ ವಿಷಯವಾಗಿ ಏನೇನ
ಸಮರ್ಪಣೆ ಮಾಡ್ಬೇಕು, ಅದನ್ನ ಮಾಡ್ಲೇಬೇಕಾದ ಪ್ರಿಯರೇ. ದೇವರಿಗೆ ಸಮರ್ಪಣೆ ಮಾಡಿಲ್ಲ, ದೇವರಿಗೆ ಅವಕಾಶ ನಾವು ಕೊಟ್ಟಿಲ್ಲ ಅಂದ್ರ ದೇವರಲ್ಲಿ ಉನ್ನತ ಸ್ಥಾನಕ್ಕೆ ನಾವು ಬರ್ಲಕ್ಕ ಸಾಧ್ಯ ಇಲ್ಲ ಪ್ರಿಯರೇ. ಅಬ್ರಾಮನು ಅದೇ ಕೆಲಸ ಮಾಡ. ಮೊದಲನೇದು ಎಲ್ಲಿ ಈ ಸ್ಥಳದಲ್ಲಿ ಯಾವ ಪ್ರಾಂತ ಗೊತ್ತಿನೋ, ಮೊದಲನೇದು ದೇವರಿಗೆ ಆರಾಧನೆ ಮಾಡುವುದಕ್ಕಾಗಿ ಒಂದು ಸ್ಥಳವನ್ನು ಏರ್ಪಡಿಸಿ ಆ ಸ್ಥಳದಲ್ಲಿ ದೇವರಿಗೆ ಸ್ತುತಿ ಅರ್ಪಣೆ ಮಾಡಿ ತಿರುಗಿ ತನ್ನ ಗುಡಾರವನ್ನು ಕಟ್ಕೊಳ್ತೇನೆ ಪ್ರಯತ್ನ. ಅದಕ್ಕೆ ಮುಂಚಿತವಾಗಿ ಆತನ ಒಂದು ಗುಡಾರವನ್ನು ಕಟ್ಕೊಳ್ತಕ್ಕಂತನಾಗಿದ್ದಿಲ್ಲ. ಅದೇ ತರ ಇರ್ತೇನು, ಮೊದಲನೇದು ದೇವರಿಗೆ ಸಮರ್ಪಣೆ ಮಾಡ್ತೀನಿ ಆತನ. ಯಾವಾಗ ಮೊದಲೇ ದೇವರಿಗೆ ಸಮರ್ಪಣೆ ಮಾಡ್ತೀನೋ ಅವಾಗ ದೇವರು ಅಬ್ರಾಮನನ್ನು ಮೆಚ್ಚಿ ಏನ್ ಮಾಡ್ಯಾರ, ಕೇಡುಗಳಿಂದ, ಅಪಾಯಗಳಿಂದ, ಸಮಸ್ಯೆಗಳಿಂದ, ಕೇಡುಗಳಿಂದ, ಅನೇಕ ಕಷ್ಟ ಸಂಕಷ್ಟಗಳಿಂದ ಬಿಡಿಸಿ ಅಬ್ರಾಮನಿಗೆ ಆಶೀರ್ವಾದ ಮಾಡೋದು ಪ್ರೇರೆ. ಅದಕ್ಕ ಅಬ್ರಾಮನ ಸಂತತಿ ಅನಿಸ್ಕೊಳ್ತಕ್ಕಂತ ನಾವು ಕೂಡ ಮೊದಲನೇದು ದೇವರಿಗೆ ಅವಕಾಶ ಕೊಟ್ಟು ದೇವರಿಗೆ ಸಮರ್ಪಣೆ ಮಾಡಿ ದೇವರೇ ನಮ್ಮ ಜೀವಿತವನ್ನು ಮಾರ್ಪಡಿಸು. ಈಗ ಉನ್ನತ ಸ್ಥಾನಕ್ಕೆ ನಾವು ಬರುವಂತೆ ನಮ್ಮಲ್ಲಿ ಸಹಾಯ ಮಾಡು. ಅಥವಾ ಈಗ ನಿನಗೆ ನಾವು ಸಮಯ ಮೊದಲೇ ಕೊಡೋದಿದ್ದೆವು, ನಿನಗೆ ಮೊದಲೇ ನಾವು ಸ್ಥಾನ ದೇವರು ನೀನೇ ಕೊಡೋದಿದ್ದೆವು, ನೀನೇ ನಮ್ಮನ್ನು ಸಹಕಾರ ಮಾಡದೇವು ಎಂಬುದಾಗಿ ಆತನಲ್ಲಿದ್ದು ಪ್ರಾರ್ಥಿಸುವಾಗ ಆತನಿಗೆ ಅವಕಾಶ ಕೊಟ್ಟು ಆತನ ಕಾರ್ಯಗಳಲ್ಲಿ ನೆಲೆಗೊಂಡಿದ್ದು ಆತನ ಕಾರ್ಯಗಳನ್ನು ಸಾಧಿಸತಕ್ಕಂತನಾಗಿದ್ದೇನೆ. ಕಾರಣ ನೀನು ಸಿದ್ಧವಾಗಿದ್ದಾಗ ಮಾತ್ರನೇ ದೇವರ ಜೀವಿತದಲ್ಲಿ ಅದ್ಭುತಗಳು ಮಾಡ್ತಾನೆ ಪ್ರೇರೆ. ನೀತಿವಂತನಿಗೆ ಅನೇಕ ಸಮಸ್ಯೆಗಳು ಬರ್ತಾವ, ನೀತಿವಂತನು ಅನೇಕ ಚಿಂತೆ ಗೋಳಾಟದಲ್ಲಿ ಕೆಲವೊಂದು ಸಮಯದಲ್ಲಿ ಬಿದ್ದೋಗ್ತಾನ. ಆದರೆ ಆ ನೀತಿವಂತನ ಜೊತೆ ದೇವರ ಇದ್ದು ಕಾರ್ಯಗಳು ಮಾಡ್ತಾನೆ ಪ್ರೇರೆ. ಅಬ್ರಾಮನು ದೇವರು ಆತನಿಗೆ ಸೇವೆ ಕಳೆದಾಗ, ಅಬ್ರಾಮನಿಗೆ ದೇವರು ಕಳೆದಾಗ ಅಬ್ರಾಮನು ಸುಮ್ಮನೆ ಸಾಧಾರಣವಾಗಿ ಬಂದಿಲ್ಲ ಪ್ರೇರೆ. ಆತನ ವ್ಯಾಪಾರ, ಆತನ ಬಿಸಿನೆಸ್ ಮಾಡ್ತಕ್ಕಂಥನಾಗಿದ್ದನು ಪ್ರೇರೆ. ಮೂರ್ತಿಗಳು ಕಟ್ಕಿದ ಮೂರ್ತಿಗಳು ಕೆತ್ತಿ ಆ ಮೂರ್ತಿಗಳನ್ನು ಮಾರಿ ಜೀವನ ಉಪಾಧಿಗಳನ್ನು ಸಾಧಿಸತಕ್ಕಂಥನಾಗಿದ್ದು. ಒಂದು ಮೂರ್ತಿಗಳು ಮಾಡಿ ರೆಡಿ ಮಾಡಿ ಮಾರಿಕೊಂಡು ತನ್ನ ಕುಟುಂಬಕ್ಕೆ ಪೋಷಣೆ ಕೊಡ್ತಕ್ಕಂತ ಒಂದು ಅಬ್ರಾಮನಾಗಿದ್ದನು ಪ್ರೇರೆ. ಅಬ್ರಾಮನು ಅನ್ಯನಾಗಿದ್ದನು. ಮೊದಲನೇದಾಗಿ ಅಬ್ರಾಮನು ಅನ್ಯನಾಗಿರ್ತಕ್ಕಂಥ ಅಬ್ರಾಮನಿಗೆ ದೇವರು ಕರೆದೇನೆ ಮಾಡಬಹುದನ್ನ ಒಂದು ಪಿತೃರಾಗಿ ನಮ್ಮೆಲ್ಲರಿಗೆ ನಿಲ್ಲಿಸನ್ ಪ್ರೇರೆ. ಆತನ ಮೂರ್ತಿಗಳು ಗೊಂಬೆಗಳನ್ನು ಮಾರಿ ಜೀವನ ಉಪಾಧಿ ಮಾಡ್ತಕ್ಕಂಥವನು, ಒಂದು ಮೂರ್ತಿ ಒಂದು ಬಲಿಗಳು ಅರ್ಪಿಸ್ತಕ್ಕಂಥವನು, ಮೂರ್ತಿ ಪೂಜೆಗಳು ಮಾಡ್ತಕ್ಕಂಥ ಅಬ್ರಾಮನಿಗೆ ದೇವರು ಕರೆದ ತಕ್ಷಣ ಅಬ್ರಾಮ ದೇವ್ರ ಸ್ವರಕ್ಕೆ ಕಿವಿ ಕೊಟ್ಟನ. ಆ ಕಿವಿ ಕೊಟ್ಟಿನ ಕಾರಣ ಅಬ್ರಾಮ ಏನೇನು ಮಾಡಬೇಕಾಗಿತ್ತು ಅವೆಲ್ಲ ಮಾಡುವುದಕ್ಕಾಗಿ ದೇವರು ಅಬ್ರಾಮನಿಗೆ ಸ್ಪಷ್ಟವಾಗಿ ತಿಳಿಸಲು ಪ್ರೇರೆ. ಮಾತ್ರವಲ್ಲದೆ ಅಬ್ರಾಮನು ಯಾವಾಗೈತೆ ಅಬ್ರಾಮ ದೇವರು ಕರೆದನೋ ಕರೆದ ತಕ್ಷಣ ಅಬ್ರಾಮನು ಸುಮ್ಮನಿದ್ದಲ್ಲ ಪ್ರಿಯರೇ. ದೇವರಿಗೆ ಸ್ತುತಿ ಆರಾಧನೆ ಮಾಡುವುದಕ್ಕಾಗಿ ಸ್ಥಳ ಯಾವ ಪಟ್ಟಣಕ್ಕೆ ಹೋಗ್ತೀನೋ ಅಲ್ಲಿ ಸ್ತುತಿ ಆರಾಧನೆ ಮಾಡಿ ದೇವರಿಗೆ ಮೊದಲೇ ಅವಕಾಶ ಕೊಟ್ಟು ದೇವರಲ್ಲಿ ನೆಲೆಗೊಂಡಿರ್ತಾನೆ ಪ್ರಿಯರೇ. ನಾವು ಕೂಡ ಈ ಪ್ರಾಂತ ಬಂದ್ಬಿಟ್ಟು ಇನ್ನೊಂದು ಪ್ರಾಂತಕ್ಕೆ ಹೋಯ್ತಿರ್ಬೋದು, ಅಥವಾ ನಿಮ್ ಮನೆ ಬಿಟ್ಟು ಇನ್ನೊಂದು ನೆಂಟರಸ್ಥರ ಮನೆಗೆ ನೀವು ಹೋಯ್ತಾ ಗೊತ್ತಾಗಿದ್ದಿರ್ಬೋದು. ಅಲ್ಲಿ ಕೂಡ ನೆಂಟರಸ್ಥರ ಮನೆ ಹೋಗ್ಬಿಡಕ್ಕೆ ಸುಮ್ಮನೆ ಕೊಡ್ಲಕ್ ಸಾಧ್ಯ ಇಲ್ಲ. ದೇವರಿಗೆ ಕೆಲವು ಸಮಯ ಆ ಸ್ಥಳದಲ್ಲಿ ಒಪ್ಪಿಸ್ಕೊಡ್ಬೇಕು ಪ್ರಿಯರೇ. ಕೆಲವೊಂದು ನಿಮಿಷ, 10, 15 ನಿಮಿಷ, 20 ನಿಮಿಷ ಆ ಸ್ಥಳದಲ್ಲಿ ಆ ಮನೆಯಲ್ಲೂ ಕೂಡ ದೇವರಿಗೆ ಅವಕಾಶ ಕೊಟ್ಟು ಒಂದಿಲ್ಲ 2 ಹಾಡವನ್ನು ಹಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡುವುದಾದರೆ ನಿಮ್ಮ ಮುಖಾಂತರವಾಗಿ ಆ ಪ್ರಾಂತಕ್ಕೆಲ್ಲ ಆಶೀರ್ವಾದ ಪ್ರೇರೆ. ನೀವು ಬಹುಶಃ ಒಳ್ಳೆಯದಾಗಿದ್ದಿರ್ಬೋದು, ನೀವು ನೀತಿವಂತರಾಗಿದ್ದಿರ್ಬೋದು, ನೀವು ಯಾವ ಮನೆಗೆ ಹೋಗ್ತಿರೋ, ಯಾವ ಪಟ್ಟಣಕ್ಕೆ ಯಾವ ಗ್ರಾಮಕ್ಕೆ ಹೋಗ್ತಿರೋ ಅಲ್ಲಿ ಅಂತ ಕಾರ್ಯಗಳಿಲ್ಲೇನೋ, ಅವ್ರು ನೀತಿವಂತರಾಗಿಲ್ಲೇನೋ, ಅಥವಾ ಅವ್ರ ಹೃದಯಗಳ ಮೋಸದಲ್ಲಿ ತುಂಬಿ ಹೋಗಿದನೋ, ಅಥವಾ ಅನೇಕ ಕಷ್ಟಗಳನ್ನು ಅವ್ರು ಅನುಭವಿಸ್ತಕ್ಕಂತರಾಗಿದ್ದಾರೇನೋ. ನೀನು ದೇವರ ಮಗನು, ದೇವರ ಮಗಳಾಗಿದ್ದ ಕಾರಣ ನಿನ್ನ ಮನೆ ಬಿಟ್ಟು ಇನ್ನೊಂದು ಮನೆಗೆ ಅಥವಾ ಇನ್ನೊಂದು ಪ್ರಾಂತಕ್ಕೆ ಹೋದ ತಕ್ಷಣ ಅಲ್ಲಿ ಕೂಡ ದೇವರಿಗೆ ಸ್ತುತಿ ಆರಾಧನೆ ಮಾಡ್ಲಕ್ಕ ನೀ ಅವಕಾಶ ಕೊಡು. ಸ್ತುತಿ ಆರಾಧನೆ ಮಾಡಿ ದೇವರಿಗೆ ಸಮರ್ಪಣೆ ಮಾಡು. ಆ ಸ್ಥಳದಲ್ಲಿ ನಿನ್ನ ಮುಖಾಂತರ ಆ ಕುಟುಂಬ ರಕ್ಷಿಸಲ್ಪಡ್ತದೆ ಪ್ರೇರೆ. ಅಬ್ರಾಮನು ಸ್ಪಷ್ಟವಾಗಿ ಅಲ್ಲಿ ಹೋಗಿ ಸ್ತುತಿ ಆರಾಧನೆ ಮಾಡೋಣ, ದೇವರಿಗೆ ಮಹಿಮೆ ಪಡಿಸೋಣ. ದೇವರಿಗೆ ಮಹಿಮೆ ಪಡಿಸಿದಾಗ ಅದ್ಭುತಗಳು, ಸೂಚಕ ಕಾರ್ಯಗಳು ಅಬ್ರಾಮನಿಂದ ಕೂಡ ಆ ಸ್ಥಳದಲ್ಲಿ ಜರುಗುವ ಪ್ರೇರೆ. ಯಾವಾಗ ಅಬ್ರಾಮನಲ್ಲಿ ಸ್ಪಷ್ಟವಾಗಿ ಅಭಿಮೇಲಕನ ಮನೆಯಲ್ಲಿ ಹೋಗಿ ಅಥವಾ ಪ್ರಾಂತದಲ್ಲಿ ಹೋಗಿ ಆ ಪಟ್ಟಣದಲ್ಲಿ ಹೋಗಿ ಅಬ್ರಾಮನು ಆ ಕಾಲಿಟ್ಟನು, ಅಲ್ಲಿ ಆ ಪಟ್ಟಣ ಆ ಪ್ರಾಂತಕ ಶುಭವಾಗಿ ಪ್ರೇರೆ. 22ನೇ ವಚನ ಸರ್ತಿ ಹೋದ್ರಿ, ಆದಿಕಾಂಡ 21, 22, 23. ಆ ಕಾಲದಲ್ಲಿ ಅಭಿಮೇಲಕನು ತನ್ನ ಸೇನಾಪತಿಯಾದ ಪಿಕೋಲನು ಸಮೇತ ಅಬ್ರಾಮನಿಗೆ ನೀನು ಮಾಡುವ ಎಲ್ಲಾ ಕೆಲಸಗಳಲ್ಲಿಯೂ ದೇವರಿನ ಸಂಗಡ ಇದ್ದಾನಾದ್ದರಿಂದ ನೀನು ಈ ಸ್ಥಳದಲ್ಲಿ ನನ್ನೊಂದಿಗೆ ಒಡಂಬಡಿಕೆ ಮಾಡಿಕೊಂಡು
ನೀನು ನನಗಾಗಲಿ ನನ್ನ ಪುತ್ರ ಪೌತ್ರರಿಗಾಗಲಿ ಏನು ಅನ್ಯಾಯ ಮಾಡದೆ ನಾನು ನಿನಗೆ ಹಿತವನ್ನು ಮಾಡಿದಂತೆ ನನಗೂ ನೀನು ಇಳುಕೊಂಡಿರುವ ಈ ದೇಶಕ್ಕೂ ಹಿತವನ್ನು ಮಾಡುವುದಕ್ಕಾಗಿ ದೇವರ ಮೇಲೆ ಪ್ರಮಾಣ ಮಾಡಬೇಕೆಂದು ಹೇಳಿದನು ಸ್ಪಷ್ಟವಾಗಿ. ಅಬಿಮೆಲೆಕನು ಅಬ್ರಾಮನಿಗೆ ಸ್ಪಷ್ಟವಾಗಿ ಹೇಳ್ತಾನೆ ಪ್ರೇರಣಲ್ಲಿ. ಅಲ್ಲಿ ಹೇಳ್ತಾನಂದ್ರೆ ಅಲ್ಲಿ ಸ್ಪಷ್ಟವಾಗಿ ಅಬ್ರಾಮನಿಗೆ ಅಬಿಮೆಲೆಕನು ಹೇಳ್ತಕ್ಕಂತ ಒಂದು ಮಾತದ ಪ್ರೇರಣೆ ಇಲ್ಲಿ ನಿನ್ನ ಮುಖಾಂತರವಾಗಿ ಇಲ್ಲಿ ಅದ್ಭುತಗಳು ಕಾರ್ಯಗಳಾಗ್ಯವ ಮತ್ತು ನಮ್ಮೊಂದಿಗೆ ನೀನು ಒಡಂಬಡಿಕೆ ಮಾಡೆಂಬುದಾಗಿ ನೀನು ಮಾಡುವ ಎಲ್ಲಾ ಕೆಲಸಗಳು ದೇವರು ಇರಬೇಕೆಂಬುದಾಗಿ. ಅಬ್ರಾಮನು ಯಾವ ಕೆಲಸಗಳನ್ನು ಮಾಡ್ತೀನೋ ಅಬ್ರಾಮನ ಜೊತೆ ಅಲ್ಲಿ ದೇವರು ಇರ್ತಾನೆಂಬುದಾಗಿ ಅಬಿಮೆಲೆಕನು ಸ್ಪಷ್ಟವಾಗಿ ಹೇಳ್ತಾನೆ ಪ್ರಿಯರೇ. ಅಬ್ರಾಮನು ಯಾವ ಪ್ರಾಂತದಲ್ಲಿ ಹೋಗಿ ಯಾವ ಕೆಲಸದಲ್ಲಿ ಕೈ ಹಾಕ್ಯನೋ ಆ ಕೆಲಸಗಳೆಲ್ಲ ದೇವರು ಅಬ್ರಾಮನಿಗೆ ಸಫಲತೆ ಕೊಟ್ಟನು ಪ್ರಿಯರೇ. ಅಬ್ರಾಮನಿಗೆ ಸಫಲತೆ ಕೊಟ್ಟಿನ ಕಾರಣ ಅಲ್ಲಿ ಅಬಿಮೆಲೆಕನು ಅಬ್ರಾಮನ ವಿಷಯವಾಗಿ ಅವ್ರು ಹೇಳ್ತಾನೆ ಪ್ರಿಯರೇ. ನೀನು ಎಲ್ಲಿರ್ತಿ ಅಲ್ಲಿ ದೇವರು ಇರ್ತಾನೆ ಎಂಬುದಾಗಿ. ಪ್ರಿಯರೇ, ನೀನು ಕೂಡ ಈ ಸ್ಥಳದಲ್ಲಿ ಆ ಪಟ್ಟಣದಲ್ಲಿ ಇರ್ತಿ, ಆ ಸ್ಥಳ ಪಟ್ಟಣದಲ್ಲಿ ಆ ಮನೆಯಲ್ಲಿ ನಿನ್ನೊಟ್ಟಿಗೆ ದೇವರು ಇರ್ಬೇಕು ಪ್ರಿಯರೇ. ನೀ ಯಾವ್ದು ಕೆಲಸವನ್ನು ಕೈ ಹಾಕ್ತು ಆ ಕೆಲಸ ಸಫಲತೆ ಆಗ್ಬೇಕು ಪ್ರಿಯರೇ. ಆ ಕೆಲಸ ಯಾವಾಗ ಸಫಲತೆ ಗೊತ್ತದನ ದೇವರಿಗೆ ಮೊದಲನೇ ಸಮಯ ಮತ್ತು ದೇವರಿಗೆ ಅವಕಾಶ ಕೊಟ್ಟಾಗ ಪ್ರಿಯರೇ. ಉದಯ ಕಾಲದಲ್ಲಿ ಎದ್ದು ದೇವರಿಗೆ ಸಮರ್ಪಣೆ ಮಾಡಿ ಯಾ ಕೆಲಸಕ್ಕೆ ನೀ ಹೋಗ್ಲತ್ತಿದಿ ಆ ಕೆಲಸ ವಿಷಯವಾಗಿ ದೇವರ ಮುಂದಿಟ್ಟು ನೀ ಪ್ರಾರ್ಥನೆ ಮಾಡಿ ವಿಜ್ಞಾಪನೆ ಮಾಡಿ ದೇವರೇ ಕೂಡ ನಡೆದ ಕೆಲಸಕ್ಕ ನೀ ಸಫಲತೆ ಕುಡಿಯಬಹುದಾಗಿ ನೀ ದೇವರಲ್ಲಿ ಮೊರೆ ಇಟ್ಟು ಪ್ರಾರ್ಥನೆ ಮಾಡಿ ನೀ ಮುಂದಕ್ಕೆ ಹೋಗುವಾಗ ನಿನ್ನ ಸಂಗಡ ದೇವರಿರ್ತಾನ. ನೀ ಮಾಡ್ತಕ್ಕಂತ ಕೆಲಸ ದೇವರಿರ್ತಾನ. ನೀ ಕೈ ಹಾಕಿದ ಕೆಲಸಗಳ ದೇವರು ಸಫಲತೆ ಕೊಡ್ತಾನೆ ಪ್ರಿಯರೇ. ನಿನಗೆ ನೀವು ಮಗಳೇ ಇಂಥವ್ರು ನಂಬಿಗಸ್ತರಾಗಿ ನಿನ್ನ ಜೀವನ ನೀ ಮಾಡುವುದಾದ್ರೆ ನಿನಗೆ ಇನ್ನೊಬ್ಬರು ಅಯ್ಯೋ ಬಹಳ ಮನುಷ್ಯ ಕರೀರಿ ಅವ್ ಮಾಡ್ತಕ್ಕಂಥ ಕೆಲಸದಲ್ಲಿ ಅಭಿವೃದ್ಧಿದಾಗಿ ಅವಾಗ ಕಾಲಿಟ್ಟಿನಂದ್ರ ಕೆಲಸ ಇಮಿಡಿಯೇಟ್ಲಿ ಚಾಲು ಆಗೋಯ್ತದ. ಮತ್ತು ಅವ ಯಾವ್ದು ಟೈಮ್ ಪಾಸ್ ಮಾಡ್ತಕ್ಕಂಥ ಮನುಷ್ಯನಲ್ಲ, ಯಾವ್ದು ಹಿಂದೆ ಮಾಡ್ತಕ್ಕಂಥ ಮನುಷ್ಯ ಇಲ್ಲ. ಯಾ ಕೆಲಸದಲ್ಲಿ ಕೈ ಹಾಕ್ತಾರೋ ತಡವಾಗಿ ನಿಂತು ಆ ಕೆಲಸ ಅದ್ಭುತವಾಗಿ ಮಾಡ್ತಾನೆ ಎಂಬುದಾಗಿ ಒಂದು ನಂಬಿಕೆ ವಿಶ್ವಾಸ ನಿನ್ ಮೇಲೆ ಜನ ಹೇಳ್ತಾರೆ ಪ್ರಿಯರೇ. ಯಾಕಂದ್ರೆ ನಿನ್ನ ಒಳಗೆ ಅರವ ಯೇಸು ಸ್ವಾಮಿಯ ಪ್ರಿಯರೇ. ನಿನ್ನ ಒಳಗೆ ದೇವರನ್ನ ನೀ ಪ್ರಾರ್ಥನೆ ವಿಜ್ಞಾಪನೆ ಮಾಡಿ ದೇವರ ಸಮರ್ಪಣೆ ಮಾಡಿ ನಿಸ್ಪಷ್ಟವಾಗಿ ನೀ ಮುಂದೆ ಹೆಜ್ಜೆ ಇಕ್ಕುವ ಕಾರಣ ದೇವರಿಂದ ಶೀಘ್ರದಲ್ಲಿ ಮೇಲ್ ಮಾಡ್ತಾರೆ ಪ್ರೇರಣೆ. ಆ ಸ್ಥಳದಲ್ಲಿ ಹೋಗ್ತಿ ಆ ಸ್ಥಳದಲ್ಲಿ ದೇವರಿನ ಕಾಲ್ ಇಡುವ ಹೆಜ್ಜೆ ಎಲ್ಲ ಆಶೀರ್ವಾದಕರವಾಗಿ ಆ ಸ್ಥಳದಲ್ಲಿ ಮಾಡ್ತಾನೆ ಪ್ರೇರಣೆ. ತಿರುಗಿ ನೋಡ್ತೇವೆ ಕೀರ್ತನೆಗಳು 2 ನಿಮಿಷದಲ್ಲಿ ನೋಡ್ತೇವೆ ನಾವು. ಕೀರ್ತನೆಗಳು 34ನೇ ಅಧ್ಯಾಯ ಮೊದಲನೇ ಅಬ್ರಾಮನು ನೀತಿವಂತನಾಗಿದ್ದನು. ದೇವರಿಗೆ ಸಮಯ ಕೊಟ್ಟನ, ಅವಕಾಶ ಕೊಟ್ಟನ, ದೇವರಲ್ಲಿ ಪ್ರಾರ್ಥನೆ ಮಾಡನ, ಈ ಸ್ಥಳದಲ್ಲಿ ಹೋಗಿ ನಾ ಆರಾಧನೆ ಮಾಡಕ ಅವಕಾಶ ಆತನ ಕೊಟ್ಟನ ಪ್ರೇರೆ. ಅದಕ್ಕ ತಿರುಗಿ ಅಬ್ರಾಮನ ಮುಖಾಂತರ ದೇವರು ಅನೇಕ ಅದ್ಭುತಗಳು ಸೂಚಕ ಕಾರ್ಯಗಳು ಮಾಡ್ಯಾನ. ಅನೇಕ ಜನರು ಅಬ್ರಾಮನ ನಂಬಿಕೆ ವಿಶ್ವಾಸ ಇಟ್ಟಾರ. ಅದರ ಮುಖಾಂತರ ದೇವರಿಗೆ ಮಹಿಮೆ ಆಗದ. ದೇವರನ್ನು ನಂಬಿ ದೇವರ ಉನ್ನತ ರೀತಿಯ ಕಾರ್ಯಗಳು ಕಣ್ಣಲ್ಲಿ ನೋಡಿದ ಪ್ರೇರೆ. ಅದಕ್ಕಾಗಿ ಅಭಿಮೇಲೆಕನು ಸ್ಪಷ್ಟವಾಗಿ ಸಾಕ್ಷಿ ಆತನ ಮುಖಾಂತರ ಹೇಳ್ತಕ್ಕಂತಾಗಿದ್ದ ಪ್ರೇರೆ. ಇಲ್ಲಿ ನೋಡ್ತೇವೆ ಕೀರ್ತನೆಗಳು 34ನೇ ಅಧ್ಯಾಯ 2 ವರ್ಷ ನೋಡುವಾಗ 19ನೇ ವರ್ಷ ಓದುವ ಸರ್ತಿ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಯಾರಿಗೆ? ನೀತಿವಂತನ ಪ್ರಿಯರೇ. ನೀತಿವಂತನಿಗೆ ಅನೇಕ ಕಷ್ಟಗಳು ಬರ್ತಾವ ಪ್ರಿಯರೇ. ಕೆಲವು ಬರ್ತೇವಲ್ಲ, ಅಯ್ಯೋ ನಾ ದೇವರಿಗೆ ನಂಬೋದಕ್ಕಿಂತ ಮುಂಚೆ ಅದ್ಭುತವಾಗಿ ನನ್ನ ಜೀವನ ಇತ್ತು, ದೇವರಿಗೆ ನಂಬೋದಕ್ಕೆ ಮುಂಚೆ ನನ್ನ ಬಳಿ ಧನ ಐಶ್ವರ್ಯವಿತ್ತು, ದೇವರಿಗೆ ನಂಬೋದಕ್ಕಿಂತ ಮುಂಚೆ ನಾನು ಏನೇನು ಮಾಡ್ತಿದ್ರು ಎಲ್ಲ ನನಗೆ ಅದ್ಭುತವಾಗಿ ನನ್ನ ಜೀವನದಲ್ಲಿ ಆಯ್ತಿದ್ದು, ದೇವರಿಗೆ ನಂಬೋದಕ್ಕಿಂತ ಮುಂಚೆ ನಾ ಯಾವ ಕೆಲಸ ಮಾಡಿದ್ರು ಅವೆಲ್ಲದಲ್ಲಿ ದೇವರ ಸಫಲತೆ ಕೊಟ್ಟನು. ಆದ್ರೆ ದೇವರಿಗೆ ನಂಬಿಕೊಂಡ ತಕ್ಷಣ ನಾ ನಂಬಿದ ರಕ್ಷಣೆ ಹೊಂದಿದ, ದೀಕ್ಷಾಸನ ಹೊಂದಿದ, ಆತನ ದೇಹ ರಕ್ತದಲ್ಲಿ ಪಾಲ್ಗೊಂಡಿದ್ದ, ಆತನ ಚಿತ್ತವನ್ನು ನೆರವೇರಿಸುವಂತನಾಗಿದ್ದ. ಆದರೆ ನನಗೆ ಇಂಥ ಒಂದು ಕಷ್ಟಗಳು ಯಾಕ ಎಂಬುದಾಗಿ ನಿಮ್ಮ ವಿಷಯದಲ್ಲಿ ನೀವು ಒಂದು ಪ್ರಶ್ನೆ ನಿಮಗೆ ಬಂದಿತ್ತು ಪ್ರಿಯರೇ. ಆದ್ರೆ ಹೇಳಿದ ಸ್ಪಷ್ಟವಾಗಿ ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರು. 1 2 ಇಲ್ಲ, 10 20 ಇಲ್ಲ, 100,000 ಇಲ್ಲ, ಅನೇಕ ಅಂದ್ರೆ ಅದಕ್ಕೆ ಅಂತೇನಿಲ್ಲ ಪ್ರಿಯರೇ. ನಿಮ್ಮ ಜೀವನ ಕಾಲವೆಲ್ಲ ನಿಮ್ಮ ಕಷ್ಟವನ್ನು ಅನುಭವಿಸತಕ್ಕಂತ ಒಂದು ಪರಿಸ್ಥಿತಿ ಅಂತ ಒಂದು ಇದ್ರೂ ಕೂಡ ಅವೆಲ್ಲ ಏನ್ ಮಾಡ್ತಾನೆ ದೇವರು ಸ್ಪಷ್ಟವಾಗಿ ಬಿಡಿಸ್ತಾನ ಪ್ರಿಯರೇ. ಅವೆಲ್ಲದರಿಂದ ನಿಮ್ಮನ್ನು ಬಿಡುಗಡೆ ಮಾಡತನ, ಅವೆಲ್ಲದರಿಂದ ದೇವರು ನಿಮ್ಮನ್ನು ರಕ್ಷಿಸ್ಲತನ,
ಅವೆಲ್ಲದರಲ್ಲಿಂದ ದೇವರು ನಿಮ್ಮನ್ನು ಸ್ಪಷ್ಟವಾಗಿ ರಕ್ಷಿಸಿ ಕಾಪಾಡಿ ನೀವು ಆಶೀರ್ವಾದವಾಗಿ ಬೆಳೆಯುವಂತೆ ನಿಮ್ಮನ್ನು ದೇವರು ಏನ್ ಮಾಡ್ತಾರ, ಸಿದ್ಧವಾಗಿದ್ದು ನೀವು ರೆಡಿ ಮಾಡ್ತಾನ. ಬೇರೆ ಕಷ್ಟಗಳು ಇದ್ದಿರ್ಬೋದು, ಕಷ್ಟ ಪ್ರತಿ ಮನುಷ್ಯಕ್ಕೆ ಬಂದೇ ಬರ್ತಾವ, ನಷ್ಟ ಪ್ರತಿ ಮನುಷ್ಯಕ್ಕೆ ಬಂದೇ ಬರ್ತದ. ಆದ್ರೆ ಆ ಕಷ್ಟದ ಹಿಂದ ಒಂದು ಪ್ರತಿಫಲ ನಿನಗಾಗಿಟ್ಟನು ಪ್ರಿಯ ದೇವರು. ಯಾವ ವಿಷಯವಾಗಿ ನೀ ಚಿಂತೆ ಮಾಡ್ತೋ, ಯಾವ ವಿಷಯವಾಗಿ ನೀ ಕಷ್ಟವನ್ನು ಅನುಭವಿಸ್ತೋ, ಅಥವಾ ಯಾವ ಕೆಲಸವನ್ನು ನಿನ್ನ ಕೈಯಿಂದ ಹೋಗ್ಯದೋ, ಆ ಕೆಲಸ ಬರುವವರೆಗ ನಿನ್ನ ನಂಬಿಕೆ ವಿಶ್ವಾಸ ದೃಢವಾಗಿ ದೇವರುಗಳು ಇಟ್ಟು ನಿನ್ ಮುಂದೆ ಸಾಗು, ಪ್ರಾರ್ಥನೆ ಮಾಡು, ವಿಜ್ಞಾಪನೆ ಮಾಡು. ದೇವರಿನ ಜೀವಿತ ಸ್ಪಷ್ಟವಾಗಿ ಅದ್ಭುತವಾಗಿ ಮಾಡ್ತಂತೆ. 15ನೇ ವಚನ ಸರ್ತಿ ನಾವು ಓದರಿ, ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರು ಮೊರೆ ಇಡುವಾಗ ಕಿವಿಗೊಡುತ್ತಾನೆ ಎಂಬುದಾಗಿ. ನೀತಿವಂತರನ್ನು ಕಟಾಕ್ಷಿಸ್ತಾನೆ ದೇವರು. ನೀವು ಮೊರೆ ಇಡುವಾಗ, ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆ ದೇವರು ಸ್ಪಷ್ಟವಾಗಿ ಕೇಳ್ತಾನ. ಮಾತ್ರವಲ್ಲದೆ ನಿಮ್ಮನ್ನು ರಕ್ಷಿಸ್ತಾನ, ಪ್ರೇರಕನು ರಕ್ಷಿಸ್ತಕ್ಕಂತಾನೆ ದೇವರು. ರಕ್ಷಣೆಯು ಯೆಹೋವನಿಂದಲೇ ನಾವು ಸಿಗ್ತದೆ ಪ್ರೇರೆ. ರಕ್ಷಣೆ ದೇವರಿಂದ ಸಿಗ್ತದ, ರಕ್ಷಿಸಲ್ಪಡ್ತೇವೆ ನಾವು. ರಕ್ಷಣೆ ಹೊಂದಿ ತನ್ನ ಮಾರ್ಗದಲ್ಲಿ ನಡಿತೇವೆ. ಆದ್ರೆ ಕಷ್ಟ ಬರ್ತಾವ, ಆ ಕಷ್ಟದಲ್ಲಿ ಕೂಡ ದೇವರು ನಮ್ಮೊಟ್ಟಿಗಿದ್ದು ಏನ್ ಮಾಡ್ತಾನ, ನಮಗ ಸಫಲತೆ ಕೊಡ್ತಾನ ಪ್ರೇರೆ. ನೀತಿವಂತರು ಬಹುಶಃ ಪ್ರಾರ್ಥನೆ ವೀರರಾಗಿರ್ತಾರ, ನೀತಿವಂತರು ಉಪವಾಸ ಪ್ರಾರ್ಥನೆ ಮಾಡ್ತಾರ, ನೀತಿವಂತರು ಯಾರಿಗೆ ಮೋಸ ಮಾಡಲ್ಲ, ನೀತಿವಂತರು ಯಾರಿಗೆ ಅನ್ಯಾಯ ಮಾಡಲ್ಲ, ನೀತಿವಂತರು ಅದ್ಭುತ ಒಂದು ಪಾತ್ರರಾಗಿ ದೇವರು ಸನ್ನಿಧಿಯಲ್ಲಿದ್ದು ಅಥವಾ ಲೋಕದ ಅನುಸಾರವಾಗಿ ಅಥವಾ ಹೊರಗೋದ್ರು ಕೂಡ ಆ ಲೋಕದಲ್ಲೂ ಕೂಡ ದೇವರ ಅನುಸಾರವನ್ನು ದೇವರ ಚಿತ್ತವನ್ನು ನೆರವೇರಿಸಿಕೊಂಡು ನಡೆದು ಮುಂದಕ್ಕೆ ಹೋಗ್ತಿರ್ತಾರ. ಆದ್ರೆ ಕಷ್ಟಗಳು ಬರ್ತಾವ ಪ್ರೇರೆ. ನನ್ನ ಊರ್ಲಿಂದ ಕಷ್ಟ ಬರ್ತದ, ತನ್ನ ಊರ್ಲಿಂದ ಕಷ್ಟ ಬರ್ತದ, ಕುಟುಂಬದಿಂದ ಕಷ್ಟ ಬರ್ತದ, ತಾಯಿ ತಂದೆಯಿಂದ ಕಷ್ಟ ಬರ್ತಾವ, ಅಣ್ಣ ತಮ್ಮರ ಅಕ್ಕ ತಂಗಿಯರು ಹಂಗಸ್ ನೋಡ್ತಾರ, ಹೇಳಸ್ ನೋಡ್ತಾರ, ಲೋಕ ಹಂಗಸ್ತದ, ಹೇಳಸ್ತದ. ಅನೇಕ ಲೋಕದಾಗ ಹಿಂದೆ ಅಪನಿಂದೆಗಳು ಮಾತು ಬರ್ತಾವ, ಅನೇಕ ಕಣ್ಣಿಗಿರ್ತಕ್ಕಂಥ ಮಾತುಗಳು ಜನ ಆಡ್ತಾರ. ಎಷ್ಟು ಏನ್ ಮಾಡಿದ್ರು ಕೂಡ ನಿನ್ನ ಕೂಗು ಮಾತ್ರ ದೇವ್ರು ಕೇಳ್ತಾನ ಪ್ರೇರಿ. ನೀ ಕಷ್ಟದಾಗಿದ್ದಾಗ ದೇವರಿಗೆ ಸುಮ್ಮನೆ ನೋಡಲ್ಲ, ನೀ ನಷ್ಟ ಹೋಗುವಾಗ ದೇವರಿಗೆ ಸುಮ್ಮನೆ ಬಿಡಲ್ಲ, ನೀ ಹಾಳಾಗುವಾಗ ದೇವರಿಗೆ ಸುಮ್ಮನೆ ಬಿಡಲ್ಲ. ನೀ ಮಾಡ್ತಕ್ಕಂಥ ಯಾವುದೇ ಕೆಲಸ ಹಾಳಾಗಿದ್ರು ಕೂಡ ದೇವ್ರಿಗೆ ನೋಡ್ತಕ್ಕಂಥ ದೇವರೆಲ್ಲ. ನೀನು ಪ್ರಾರ್ಥನೆ ಮಾಡ್ಬೇಕಾದ ಪ್ರಯತ್ನದಲ್ಲಿ ಯಾವಾಗ ಆ ಸ್ಥಳದಲ್ಲಿ ನೀನು ಪ್ರಾರ್ಥಿಸ್ತೋ ಅವಾಗ ಅದೇ ಸ್ಥಳದಲ್ಲಿ ದೇವರಿನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಬೇರೆ. ಎಷ್ಟು ಕಷ್ಟ ಬರಲಿ, ಎಷ್ಟು ಕಣ್ಣೀರಲಿ, ಎಷ್ಟು ದುಃಖ ಇರಲಿ, ಎಷ್ಟು ವೇದನೆ ಬರಲಿ, ಅಯ್ಯೋ ಇಂಥ ಒಂದು ಕಷ್ಟ ಯಾಕ ನಾವು ಸತ್ತೋಗ್ಬಿಟ್ಟು ಗೊತ್ತೇವ ಉದ್ದೇಶ ಇರ್ಬೋದು, ಅಯ್ಯೋ ನಮ್ಮ ಕುಟುಂಬ ಇಂಥ ಒಂದು ಪರಿಸ್ಥಿತಿ ಯಾಕಪ್ಪ ನಾವು ಕುಟುಂಬ ಆತ್ಮಹತ್ಯೆ ಮಾಡ್ಕೋತೇವ ಉದ್ದೇಶ ಇರ್ಬೋದು. ಆದರೆ ಈ ದಿನ ಈ ವಾಕ್ಯವನ್ನು ಕೇಳುತ್ತಿದೆ, ದೇವರನ್ನು ಬಲಪಡಿಸೋದ್ರೆ ಸ್ಪಷ್ಟವಾಗಿ ಈ ದಿನ ದೇವರ ನೀವು ಮೊರೆ ಹೋಗ್ತೀರಿ, ದೇವರಿಗೆ ಅವಕಾಶ ಕೊಟ್ಟಿದಿ, ದೇವರಲ್ಲಿ ಆರಾಧನೆ ಮಾಡಿದಿ, ಪ್ರಾರ್ಥನೆ ಮಾಡ್ತಿದಿ. ಆದ್ರೆ ಆ ಕಷ್ಟಗಳಿಂದ ನೀವು ದೇವರು ಪರಿಹರಿಸೋದು ಬೇರೆ. ಅಭಿಮೇಲಕನ ಯಾವ ರೀತಿ ಅಬ್ರಾಹ್ಮನ ವಿಷಯವಾಗಿ ಅಭಿಮೇಲಕ ಹೇಳ್ತಾನೋ, ಯಾವ ಹೆಸರಲ್ಲಿ ಹೆಜ್ಜೆ ಇಡುತ್ತೆ ಆ ಹೆಸರು ಸಫಲತೆ ಎಂಬುದಾಗಿ, ನಿನ್ನ ಕೆಲಸ ಆಶೀರ್ವಾದ ಎಂಬುದಾಗಿ ಯಾವ ತರ ಅಭಿಮೇಲಕ ಹೇಳ್ತಾನೋ ಅದೇ ತರ ನೀತಿವಂತರಿಗೆ ಬರ್ತಕ್ಕಂಥ ಕಷ್ಟ ಅದು ಮೇಲಿಗಾಗಿ ಪ್ರೇರೆ, ನಷ್ಟಕ್ಕಲ್ಲ. ನೀತಿವಂತರು ಸ್ವಲ್ಪ ಮಟ್ಟಿಗೆ 100,000 ಯಾವುದೋ ವಿಷಯದಾಗ ಬಿಸ್ನೆಸ್ ದಾಗ ಹಾಳಾಗಿರ್ಬೋದು, ಅಥವಾ ಸಾವಿರ ಹಾಳಾಗಿರ್ಬೋದು, ಲಕ್ಷಗಟ್ಟಲೆ ದುಡ್ಡು ಹಾಳಾಗಿರ್ಬೋದು. ನೀನ್ ನೀತಿಗಾಗಿ ನೀ ಕೆಲಸ ಮಾಡ್ತಿದ್ದೀನೋ ಪರವಾಗಿಲ್ಲ, ಆದರೆ ಆ ದುಡ್ಡು ತಿರುಗಿ ದೇವರು ಇನ್ನೊಂದು ಕೆಲಸದಲ್ಲಿ ಕೈ ಹಾಕುವಾಗ ಆ ಕೆಲಸದ ದೇವರಿಗೆ ಒಪ್ಪಿಸ್ಕೊಳ್ಳೋದನ್ನು ಬೇರೆ. ಯಾಕಂದ್ರೆ ನೀ ದೇವರಿಗೆ ಮೊರೆ ಇಡ್ತೀನಿ, ನೀ ಪ್ರಾರ್ಥನೆ ಮಾಡ್ಲತ್ತೀನಿ, ಸ್ಪಷ್ಟವಾಗಿ ನೀ ಹೃದಯ ನಿನ್ ಕರಳದ ಕುಂದವಳದ ದೇವ್ರೆ ಇದು ಕಷ್ಟ ಯಾಕಾಗಿವ, ಇದಷ್ಟು ಬಾಕಿ ಸಾಲ ಮಾಡ್ಕೊಂಡು ಈಗ ನನ್ನ ಜೀವನ ಈ ತರ ಆಗಿದೆ ದೇವ್ರೆ, ನನ್ನ ಬಿಸಿನೆಸ್ ಹಾಳಾಗಿದೆ ಎಂಬುದಾಗಿ ನೀನ್ ದೇವರಲ್ಲಿ ಪ್ರಾರ್ಥಿಸುವಾಗ ದೇವರು ನಿನ್ನ ಜೀವನ ಮಾತ್ರವಲ್ಲದೆ ನಿನ್ ಕೆಲಸ, ನಿನ್ ವ್ಯಾಪಾರ, ಬಿಸಿನೆಸ್ ನೀ ಯಾವ ವಿಷಯವಾಗಿ ಚಿಂತಿಸ್ತಿ ಅದು ಉನ್ನತ ಸ್ಥಾನಕ ದೇವರು ತನ್ನ ಬೇರೆ. ಮಾನವರು ಮನುಷ್ಯರು ಲೋಕದ ಕಾರ್ಯಕ್ರಮಗಳು ಕೆಲವೊಂದು ವಿಷಯದಲ್ಲಿ ಬಿದ್ದೋಯ್ತು ಇಲ್ಲದಿಲ್ಲ, ಆದ್ರೆ ಆ ಕೆಲವೊಂದು ವಿಷಯನೇ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ ಬೇರೆ. ಕೆಲವೊಂದು ವಿಷಯ ನಮ್ಮನ್ನು ಹಾಳು ಮಾಡ್ತಾನೆ ದೇವರು, ಕೆಲವೊಂದು ವಿಷಯದಲ್ಲಿ ಅದ್ಭುತ ಕಾರ್ಯಗಳು ಮಾಡಿ ನಮ್ಮ ಮುಂದೆ ತರ್ತಾನೆ ಬೇರೆ. ಒಂದ್ ವೇಳೆ ಕೇಳಿ ಹೋಗ್ತಕ್ಕಂಥದ್ದು ಕೆಟ್ಟೋಗಿರ್ತಕ್ಕಂಥ ಕೆಲಸಗಳು ನಾವು ಮಾಡದೆ ಅಂದ್ರ ನಾವು ದೋಷಕ, ಲೋಕಕ ಅಥವಾ ಅನೇಕ ಸಮಸ್ಯೆಗ ಗುರಿಯಾಗೋಯ್ತು. ಆದ್ರೆ ಆ ಕೆಲಸಗಳಿಂದ ನಾವು ಬಿಡುಗಡೆ ಆದ ಅಂದ್ರ ದೇವರ ಕಡೆ ಮನಸ್ಸು ಕೊಟ್ಟು ಅವಕಾಶ ಕೊಟ್ಟು ಅದನ್ನ ಸ್ತುತಿ ಆರಾಧನೆ ಮಾಡಿ ಮಹಿಮೆ ಪಡಿಸಿ ಒಂದ್ಸತಿ ಜ್ಞಾಪಕ ಮಾಡಿಕೊಂಡ್ರ ನೀ ಯಾವ ಇಷ್ಟದಲ್ಲಿ ಮೊರೆ ಇಡ್ತಿ ಅದೇ ಇಷ್ಟದಲ್ಲಿ ದೇವರನ್ನು ಪ್ರಾರ್ಥನೆ ಕೇಳ್ತಾನ. ಕೇಳಿ ಎಲ್ಲ ಕಷ್ಟಗಳಿಂದ ದೇವರನ್ನು ಬಿಡಿಸ್ತಾನೆ, ಎಲ್ಲ ಕಷ್ಟಗಳಿಂದ ಪರಿಹಾರ ಮಾಡ್ತಾನೆ ಬೇರೆ. ಯಾಕಂದ್ರೆ ಸ್ಪಷ್ಟವಾಗಿ ಯೇಸುಸ್ವಾಮಿ ಲೋಕಕ್ಕೆ ಬಂದಾನ, ಯಾಕ ಪಾಪಿಗಳನ್ನು ಹುಡುಕಿ ರಕ್ಷಿಸೋದಕ್ಕೆ ಬಂದಾನ, ನೀತಿವಂತರಿಗೋಸ್ಕರ ಬಂದಿಲ್ಲ.
ಪಾಪಿಗಳನ್ನು ಹುಡುಕಿ ರಕ್ಷಿಸಿದಾಗ ಬಂದ. ನೀತಿವಂತರಿಗಂತೂ ಕಷ್ಟವ, ನಷ್ಟದ, ಲಾಭದ, ಫಲದ, ಪ್ರತಿಫಲದ, ಆಶೀರ್ವಾದದ ಉನ್ನತ ಸ್ಥಿತಿಗೆ ಬರ್ತಾರೆ. ಒಂದಿನ ಕಷ್ಟ ಬರ್ತದ, ಮತ್ತೆ ಆ ಕಷ್ಟ ದೇವರು ಹೊಡೆದಕ್ಕೆ ಅದ್ಭುತವಾಗಿ ಮುಂದೆ ತನ್ನ ಪ್ರೇರೆ. ಆದರೆ ಪಾಪ ಮಾಡ್ತಕ್ಕಂಥ ಮನುಷ್ಯರು ಮಾತ್ರ ಉನ್ನತ ಸ್ಥಾನಕ್ಕೆ ಬರ್ಲಕ್ ಸಾಧ್ಯ ಇಲ್ಲ. ಪಾಪ ಮಾಡ್ತಕ್ಕಂಥ ಮನುಷ್ಯನು, ಮೋಸ ಮಾಡ್ತಕ್ಕಂಥ ಮನುಷ್ಯನು ಉನ್ನತ ಸ್ಥಾನಕ್ಕೆ ಬರ್ಲಕ್ ಸಾಧ್ಯ ಇಲ್ಲ. ಈ ಲೋಕದಲ್ಲಿ ಬರ್ತಿರ್ಬೋದು ಸ್ಪಷ್ಟವಾಗಿ. ಈ ಲೋಕದಲ್ಲಿ ಉನ್ನತ ಸ್ಥಾನ ಇದ್ದಿರ್ಬೋದು, ಈ ಲೋಕದಲ್ಲಿ ಮಾನ ಮರ್ಯಾದೆ, ಜನ ಗೌರವ ಇದ್ದಿರ್ಬೋದು, ಎಲ್ಲದರೊಳಗೆ ಜೈಕ್ರಸ್ ಪ್ರೈಸ್ ನಮಸ್ಕಾರ ಹೇಳ್ತಕ್ಕಂಥದ್ದಾಗಿದ್ದಿರ್ಬೋದು. ಆದರೆ ಆ ಮನುಷ್ಯ ಈ ಲೋಕದ ಅನುಸಾರವಾಗಿ ಯಾವ ಮನುಷ್ಯ ಧನ ಐಶ್ವರ್ಯವುಳ್ಳವನಾಗಿದ್ದು ಒಂದು ಮಾನವರಿಗೆ ಆ ಮರ್ಯಾದೆ ಕೊಡೋದಾಗೆ, ದೇವರಿಗೆ ಅವಕಾಶ ಕೊಡೋದಾಗೆ, ದೇವರಿಗೆ ಸಮಯ ಕೊಡೋದಾಗೆ ಮನುಷ್ಯ ಇರ್ತಾನೋ, ಆ ಮನುಷ್ಯನ ತನ್ನ ಜೀವನ ತಾನೇ ಹಾಳು ಮಾಡ್ಕೊತಾನೆ. ಈ ಲೋಕದೆಲ್ಲ ಸಿಗ್ತದೆ ಅವನಿಗೆ, ಪರಲೋಕದಲ್ಲಿ ಮಾತ್ರ ಅವನಿಗೆ ಯಾವ್ದು ಸಿಗ್ಲಕ್ ಸಾಧ್ಯ ಇಲ್ಲ. ಮನುಷ್ಯ ಐಶ್ವರ್ಯನಾಗಬೇಕು ಯಾರ ಮುಖಾಂತರ? ದೇವ್ರ ಮುಖಾಂತರ ಐಶ್ವರ್ಯವಾಗಬೇಕು. ಮನುಷ್ಯ ಐಶ್ವರ್ಯವಾಗಬೇಕು ಯಾರ ಮುಖಾಂತರ? ದೇವ್ರ ಸನ್ನಿಧಿಯಲ್ಲಿ ಐಶ್ವರ್ಯ ಅಂತ ಆಗ್ಬೇಕು. ಮನುಷ್ಯ ಐಶ್ವರ್ಯನಾಗಿರ್ಬೇಕು ಎಲ್ಲಿ? ಅದ್ಭುತವಾಗಿ ದೇವ್ರ ಸನ್ನಿಧಿಯಲ್ಲಿ ಮುಂದಕ್ಕೆ ಹೋಗ್ತಕ್ಕಂಥ ಸಮಯದಲ್ಲಿ ನಾವು ಐಶ್ವರ್ಯವಂತರಾಗಿರ್ಬೇಕು ಪ್ರಿಯರೇ. ಆದರೆ ಲೋಕದ ಸಂಬಂಧಪಟ್ಟಂತ ಐಶ್ವರ್ಯ ಬೇಡ, ಲೋಕದ ಕಾರ್ಯ ಕ್ರಿಯೆಗೆ ಸಂಬಂಧಪಟ್ಟಂತ ಐಶ್ವರ್ಯ ಬೇಡ. ದೇವರಿಗೆ ಸಮರ್ಪಣೆ ಆಗಿರ್ತಕ್ಕಂಥದ್ದು, ದೇವರಿಗೆ ಸಂದರ್ಭ ಅವಕಾಶ ಕೊಟ್ಟಿರ್ತಕ್ಕಂಥ ಒಂದು ಐಶ್ವರ್ಯನಾಗಿ ನೀನು ಇರುವಾಗ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತಗಳು ಕಾರ್ಯಗಳು ಮಾಡ್ತಾನೆ ಬೇರೆ. ಅದಕ್ಕೆ ನೋಡ್ತೇವೆ ಸ್ಪಷ್ಟವಾಗಿ ಮತ್ತಾಯ ಬರೆದ ಸುವಾರ್ತೆ 27ನೇ ಅಧ್ಯಾಯ 57ನೇ ವಚನ ಸರ್ತಿ ಹೋದ್ರೆ ಯಾರ? ಸಂಜೆಯಾದಾಗ ಅರಿಮಥಾಯದ ಯೋಸೇಫನೆಂಬ ಒಬ್ಬ ಧನವಂತನಿದ್ದನು. ಧನವಂತನಿದ್ದನು, ಬಂದನು. ಇವನು ಸಹ ಯೇಸುವಿನ ಶಿಷ್ಯನಾಗಿದ್ದನು. ಹಲ್ಲೆಲೂಯಾ. ಆತಮ ಇದೇನಾದ್ರೆ ಸ್ಪಷ್ಟವಾಗಿ ಸಂಜೆಯಾದಾಗ ಅರಿಮಥಾಯದ ಯೋಸೇಫನೆಂಬ ಒಬ್ಬ ಧನವಂತನು ಬಂದನು, ಇವನು ಸಹ ಯೇಸುವಿನ ಶಿಷ್ಯನಾಗಿದ್ದನು. ಯೇಸುವಿನ ಶಿಷ್ಯರು ಇದ್ರು ಇಲ್ಲದಿಲ್ಲ, ಧನವಂತರು ಕೂಡ ಇದ್ದರು. ಅಂದ್ರೆ ಅವರಲ್ಲಿ ಲೋಕದಾಗಿರ್ತಕ್ಕಂಥ ಧನ ಇದ್ದಿಲ್ಲ, ಲೋಕದಾಗಿರ್ತಕ್ಕಂಥ ಕಾರ್ಯ ಕಡಿಮೆ ವಿಷಯದಲ್ಲಿ ಇದ್ದಿಲ್ಲ. ಆದರೆ ಲೋಕದಲ್ಲಿ ಇಲ್ಲದಂತದ್ದು ಅಂದ್ರೆ ನೀತಿವಂತನ ಬಳಿ ಕೂಡ ಧನ ಐಶ್ವರ್ಯ ಬರ್ತದ, ಆ ನೀತಿವಂತನ ಬಳಿ ಕೂಡ ಧನ ಐಶ್ವರ್ಯ ಬರ್ತದ. ಆ ನೀತಿವಂತನು ಅನ್ಯಾಯವಾಗಿ ಗಳಿಸ್ತಾನ, ಅನ್ಯಾಯವಾಗಿ ಸಂಪಾದನೆ ಮಾಡ್ತಾನ. ನೀತಿವಂತನು ಅನ್ಯಾಯವಾಗಿ ಸಂಪಾದನೆ ಮಾಡಲ್ಲ ಪ್ರಿಯ, ನ್ಯಾಯವಾಗಿ ಸಂಪಾದನೆ ಮಾಡ್ತಾನ. ನ್ಯಾಯವಾಗಿ ಆತನ ಮುಂದೆ ಹೋಗಲು ಪ್ರಯಾಸ ಪಡ್ತಾನ, ನ್ಯಾಯವಾಗಿ ಒಳ್ಳೆಯ ಮಾರ್ಗದಲ್ಲಿ ನಡೆಯಲಕ್ಕ ಆತನ ಪ್ರಯಾಸ ಪಡ್ತಾನ. ಆತನ ಮಾರ್ಗದಲ್ಲಿ ಯಾವುದು ಅನ್ಯಾಯ ಇರಲ್ಲ ಪ್ರಿಯ. ಈ ಅರಿಮಥಾಯನೆಂಬ ಈ ಮನುಷ್ಯನ ಸ್ಪಷ್ಟವಾಗಿ ನೋಡ್ತೀವಿ, ಸ್ಪಷ್ಟವಾಗಿ ಆತನು ಧನವಂತನೇ ಇದ್ದನು ಪ್ರೇರೆ. ಆತನ ಧನ ಬಳಸಿನ ಪ್ರೇರೆ, ಅದನ್ನು ಉಪಯೋಗಿಸಿಕೊಂಡನು ಪ್ರೇರೆ. ಎದಕ್ಕೆ ಉಪಯೋಗಿಸಿಕೊಂಡಲ್ಲಿ ನೋಡ್ತೇವೆ ಕೆಳಗೋದ್ರೆ ಸ್ಪಷ್ಟವಾಗಿ. ಇವನು ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ತನಗೆ ಕೊಡಿಸಬೇಕೆಂದು ಬೇಡಿಕೊಳ್ಳಲಾಗಿ ಪಿಲಾತನು ಅದನ್ನು ಕೊಡಬೇಕು ಎಂದು ಅಪ್ಪಣೆ ಮಾಡಿದನು. ಯಾರಿಗೆ ಅಪ್ಪಣೆ ಮಾಡ್ಯಾನ? ಸ್ಪಷ್ಟವಾಗಿ ಅಲ್ಲಿ ಜನರಿಗೆ ಅಪ್ಪಣೆ ಮಾಡ್ಯಾನ. ಯಾಕಂದ್ರೆ ಒಬ್ಬ ಧನವಂತನು ಹೋಗಿ ಮಾಡ್ತಕ್ಕಂಥ ಕಾರ್ಯ ಬೇರೆ, ಮತ್ತು ಧನ ಇಲ್ಲದವನು ಹೋಗಿ ಮಾಡ್ತಕ್ಕಂಥ ಕಾರ್ಯ ಬೇರೆ ಪ್ರಿಯ. ಧನವಂತನಿಗೆ ಜನರು ಭಯ ಪಡ್ತಾರೆ, ಮತ್ತು ಆ ಧನವಂತನಲ್ಲಿ ದೇವರ ಪ್ರವೇಶಿಸಿರೋದ್ರೆ, ದೇವರ ಆತ್ಮ ನೆಲೆಗೊಂಡಿರುವುದರೆ ಅತಿ ಹೆಚ್ಚಿಗೆ ಭಯ ಪಡ್ತಾರೆ ಪ್ರೇರೆ. ಅವ ಹೇಳಿದ ಮಾತು ಅದು ನೆರವೇರ್ತಕ್ಕಂತಾಗಿದೆ ಪ್ರೇರೆ. ಯೇಸು ನಮಗೆ ಸೆಲ್ಫಿ ಮೇಲೆ ಮರಣ ಅಂತ ನೀತಿವಂತರಿಗಿಲ್ಲ, ಆ ನೀತಿವಂತರಿಗಾಗಿ ಅನೇಕ ಕಷ್ಟಗಳನ್ನು ಅನುಭವಿಸಿಕೊಂಡು ಪಾಪ ಮಾಡ್ತಕ್ಕಂಥ ಜನಕ್ಕಾಗಿ ಆತನ ಪ್ರಾಣ ಕೊಟ್ಟನು, ಆತನ ರಕ್ತ ಧಾರೆ ಹೇಳ್ತಾನ, ಆತನ ಶರೀರ ಸಮರ್ಪಣೆ ಮಾಡ್ಯಾನ. ಆತನ ಶರೀರ ಚೂಚೂರಾಗಬೇಕು ಪ್ರೇರೆ. ಸಿಲ್ವೆನೆಲ್ಲ ಅಥವಾ ಸಿಲ್ವೆಗ ಹಾಕೋಕ್ಕಿಂತ ಮುಂಚೆವಾಗಿ ಮಳೆಗಳಿಂದ ಹೊಡೆದಾರ ಆತನಿಗೆ, ಚಪ್ಪೆಂದು ನೋಡಿದಾರ ಆತನಿಗೆ, ಉಗುಳೇರ ಆತನಿಗೆ, ಒದ್ದಾರ ಆತನಿಗೆ. ಆತನ ರಕ್ತ ಭೂಮಿಯಲ್ಲಿ ಸುರ್ಷನ್ ಪ್ರೇರೆ. ಇವತ್ತು ತನ್ನ ಮಕ್ಕಳಿಗಾಗಿ ಯಾರೋ ಒಂದು ಬಾಟಲ್ ರಕ್ತ ಬಿಡ್ಬೇಕಂದ್ರೆ ನಾವು ಕೊಡ್ಲಾಕ ಹಿಂದ ಮುಂದಾಯ್ತೇವೆ ಪ್ರೇರೆ. ತನ್ನ ಹೆಂಡತಿಗೆ ಸಜರಿನ ರಕ್ತ ಕ್ರಮದ ಮೇಲಾಗ ಡಾಕ್ಟರ್ ಹೇಳ್ತಾನ 4-5 ಬಾಟಲ್ ರಕ್ತ ಹಚ್ಚಬೇಕಂತ ಹೇಳ್ತಾನ. ಮಂದಿಗೆ ಅವ್ರು ಕೊಡ್ತಾರೋ ಇವ್ರು ಕೊಡ್ತಾರೋ, ಅವ್ರ ರಕ್ತ ನೋಡ್ದ ಇವ್ರ ರಕ್ತ ನೋಡ್ದ, ಅವ್ರು ಟೆಸ್ಟ್ ಮಾಡಿ ಇವ್ರು ಟೆಸ್ಟ್ ಮಾಡ್ದ. ಯಜಮಾನ ಹಾಕಿದ್ದು ತನ್ನ ರಕ್ತನೇ ತನ್ನ ಹೆಂಡತಿ ಬರ್ತದ ಕೊಡ್ಲಕ್ಕ ಪ್ರಯಾಸ ಪಡಲು ಪ್ರೇರ. ಇವರ ಸಂಸಾರ ಆಗೋದೆಂಬ ಉದ್ದೇಶ ಇರ್ತದೆ ಪ್ರೇರ. ತಂದಿ ರಕ್ತನೇ ಬರ್ತದೆ ಸ್ಪಷ್ಟವಾಗಿ ಮಗಳಿಗೆ, ಆದ್ರೆ ಕೊಡ್ಲಕ್ಕ ಗೊತ್ತಂತ ಪ್ರೇರೆ. ನಮ್ಮವರ ರಕ್ತ ಬರ್ತದ್ರೆ ಕೊಡ್ಲಕ್ಕಾಗಿ ಹಿಂದಕ್ಕಾಗೋದ ಪ್ರೇರೆ. ಆದ್ರೆ ದೇವರು ಹಿಂದಕ್ಕಾಗಿಲ್ಲ ಪ್ರೇರೆ. ನೀ ಪಾಪ ಮಾಡುವುದಕ್ಕೆ ಕಾರಣ, ನೀ ಪಾಪದಲ್ಲಿ ಬಿದ್ದವನ ಕಾರಣ ನಿನಗಾಗಿ ಆತನ ಭೂಲೋಕಕ್ಕೆ ಬಂದನ, ನಿನಗಾಗಿ ಆತನ ಪ್ರಾಣವನ್ನು ಆ ಧಾರೆ ಅಳೆದನ, ರಕ್ತವನ್ನು ಸುರಿಸಿನ. ಆ ರಕ್ತದಲ್ಲಿ ಆತನ ಪ್ರಾಣವನ್ನು ಬೆಲೆ ಕಟ್ಟಿ ನಿನ್ನ ಕೊಂಡ್ಕೊಂಡ ಸ್ಪಷ್ಟವಾಗಿ. ಯಾಕೆ ಗೊತ್ತದನ? ನೀನು ನೀತಿವಂತನಾಗಬೇಕೆಂಬುದ.
ನೀ ಪಾಪದಲ್ಲಿ ಬಿದ್ದೋಗ್ಬಾರ್ದು ಎಂಬುದಾಗಿ, ನೀ ಸರ್ವ ಸೃಷ್ಟಿಗೆ ಸರ್ವ ಕರ್ತನಿಗೆ ಅಧೀನವಾಗಿ ಬೆಳೆಯಬೇಕೆಂಬ ಉದ್ದೇಶ ಇಟ್ಕೊಂಡು ನಿನಗಾಕ್ ಬಂದಂಗ ಪ್ರೇರೆ. ಅದಕ್ಕ ನೀತಿವಂತನಿಗೆ ಅನೇಕ ಕಷ್ಟಗಳು ಬಂದ್ರು ಕೂಡ ಆತನು ನೀತಿವಂತನ ಜೊತೆ ಇದ್ದು ಆ ನೀತಿವಂತನಿಗೆ ಏನ್ ಮಾಡ್ತಾನಂತ ಸಂಪೂರ್ಣವಾಗಿ ಮನಪೂರ್ವಕವಾಗಿ ರಕ್ಷಿಸ್ತಾನಂತ ಪ್ರೇರೆ. ಎಲ್ಲಾ ಕೇಡುಗಳಿಂದ, ಎಲ್ಲ ಶ್ರಮೆಗಳಿಂದ, ಎಲ್ಲ ದುಃಖಗಳಿಂದ, ಎಲ್ಲ ವೇದನೆಗಳಿಂದ ನಿಮ್ಮ ಏನ್ ಮಾಡ್ತಾನೆ ಸ್ಪಷ್ಟವಾಗಿ ದೇವರು ರಕ್ಷಿಸ್ತಾರ ಪ್ರೇರೆ ಸ್ಪಷ್ಟವಾಗಿ. ಅದಕ್ಕ ನೀತಿವಂತರು ಕೂಡ ಅನೇಕ ಕಷ್ಟಗಳು ಇರ್ತಾವಾದ್ರೆ ದೇವರು ಯಾವ ವಿಷಯ ಬಿಡಿಸ್ತಾನೆ ಕೂಡ 2 ವಿಷಯ ನೋಡಿದೆವು. 3ನೇ ವಿಷಯದಲ್ಲೂ ಕೂಡ ನಾವು ದೇವರ ಸಂದೇಶವನ್ನು ನಾವು ಕೇಳಕ ಸಿದ್ಧವಾಗಿರಲಿ. ಜ್ಞಾನೋಕ್ತಿಗಳು 21ನೇ ಅಧ್ಯಾಯ, ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 30ನೇ ವಚನ, 30-31 ವಚನ. ಯಾವನ ಜ್ಞಾನವು, ಯಾವ ವಿವೇಕವು, ಯಾವ ಆಲೋಚನೆಯು ಯೆಹೋವನ ಎದುರಿಗೆ ನಿಲ್ಲುವುದಿಲ್ಲ. ಆಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನಿಹಿತವಾಗಿದ್ದರೂ ಜಯವು ಯೆಹೋವನಿಂದಲೇ. ಯಾರು ಜಯ ಸಿಗ್ತದೆ ನಮ್ಗ? ಮನುಷ್ಯನ ಸಿಗ್ತದಂತ, ಮನುಷ್ಯನ ಬಲ ಜಯ ಕೊಡ್ತಂತ, ಮನುಷ್ಯ ಶಕ್ತಿವಂತನಾಗಿ ಜಯ ಕೊಡ್ತಂತ ಇಲ್ಲ ಪ್ರಿಯರೇ. ಯಾವ ಮನುಷ್ಯನ ಬಳಿ ಆಶ್ವಬಲ ಎಂಬುದಾಗಿ ಪ್ರತಿದಿನಗಾಗಿ ಕಾದುಕೊಂಡಿದ್ದು, ನಾ ಬಲವಂತನಿದ್ದ, ನಾ ಧೈರ್ಯವಂತನಿದ್ದ, ನಾ ಅನೇಕ ವಿಷಯದಲ್ಲಿ ಎದುರುಕೊಂಡು ನಾ ಮುಂದಕ್ಕೆ ನಡೆದಿದ್ದ ಎಂಬ ಉದ್ದೇಶ ಆಲೋಚನೆ ಇಟ್ಕೊಂಡು ಯಾವ ಮನುಷ್ಯ ಇರ್ತಾನೋ ಆ ಮನುಷ್ಯದೆಲ್ಲ ಕೆಲಸಗಳು ನಿರರ್ಥಕದ ಪ್ರೇರೆ. ಅದು ಕೆಲ್ಸಕ್ಕೆ ಬರಲ್ಲ ಅಂತ ಪ್ರೇರೆ. ಬಲ ಕೆಲ್ಸಕ್ಕೆ ಬರಲ್ಲ, ಶಕ್ತಿ ಕೆಲ್ಸಕ್ಕೆ ಬರಲ್ಲ, ಸಾಮರ್ಥ್ಯ ಕೆಲ್ಸಕ್ಕೆ ಬರಲ್ಲ. ಆದರೆ ಅವನಲ್ಲಿ ದೇವರು ಇದ್ದನಂದ್ರ ಅವ ಬಲವಂತ ಪ್ರೇರೆ. ಯಾವ ಮನುಷ್ಯನಲ್ಲಿ ದೇವರಿಲ್ಲ ಆ ಮನುಷ್ಯನು ಬಲ ಹೊಂದಲಕ್ ಸಾಧ್ಯ ಇಲ್ಲ. ಯಾವ ಮನುಷ್ಯನೊಳಗ ಎಷ್ಟೊಮ್ಮೆ ದೇಹ ರಕ್ತ ಇಲ್ಲ ಆ ಮನುಷ್ಯ ಉನ್ನತ ಸ್ಥಾನಕ್ಕೆ ಬರ್ಲಕ್ ಸಾಧ್ಯ ಇಲ್ಲ. ಈ ಲೋಕದ ಉನ್ನತ ಸ್ಥಾನಕ್ಕೆ ಬಂದ್ರು ಕೂಡ ಪರಲೋಕದಲ್ಲಿ ಆ ಮನುಷ್ಯನಿಗೆ ಸ್ಥಾನವಂತೂ ಇಲ್ಲ ಪ್ರಿಯರೇ. ಅದಕ್ಕ ಯಾವ ವಿಷಯದಲ್ಲಿ ನಾವು ಇದ್ರೂ ಕೂಡ ನಾವು ನೀತಿವಂತರಾಗಿ ಬೆಳೀತಕ್ಕಂಥದ್ದು ಬಹಳ ಅದ್ಭುತದ. ನೀತಿವಂತನಾಗಿದ್ದು ನನ್ನ ಬಳಿ ಹಣದ, ಐಶ್ವರ್ಯದ, ಧನದ, ಸಂಪದದ, ನನ್ನ ಬಳಿ ಎಲ್ಲ ವಿಷಯದ ಬಲವುಳ್ಳವನಾಗಿದ್ದೆ ಅಂದ್ರ ಅದು ಕೂಡ ಕೆಲಸಕ್ಕೆ ಬರಲ್ಲ ಪ್ರಿಯರೇ. ನೀತಿವಂತನಾಗಿದ್ದು ನಾ ಎಲ್ಲ ವಿಷಯದಲ್ಲಿ ಇದ್ದ ಅಂತಾರ ಅದಾಗಲ್ಲ ಪ್ರಿಯರೇ. ಯಾಕಂದ್ರೆ ಯಾವ ಜ್ಞಾನವು, ಯಾವ ವಿವೇಕವು, ಯಾವ ಆಲೋಚನೆಯು ಯೆಹೋವನೆದುರಿಗೆ ನಿಲ್ಲುವುದಿಲ್ಲ. ನೀನು ಜ್ಞಾನವಂತನಾಗಿದ್ದಿರ್ಬೋದು, ಆದ್ರೆ ನಿನ್ನ ಜ್ಞಾನ ಬೆಲೆ ಉಳಿಯುವುದು ಉಪಯೋಗಿಸ್ಕೋ. ನೀ ಜ್ಞಾನಹೀನಾಗಿದ್ದಿರ್ಬೋದು, ದೇವರು ಅಂದ್ರೆ ನಿನಗೆ ಸ್ಪಷ್ಟವಾಗಿ ಕರಿತಾನ ಪ್ರಿಯರೇ. ಜ್ಞಾನೇನೇ ಎಷ್ಟು ದಿನ ನೀ ಜ್ಞಾನಿನಾಗಿರ್ತಿ, ಇಗೋ ನೀ ಜ್ಞಾನ ಪಡೆದುಕೋ ಎಂಬುದಾಗಿ ಅಬ್ರಾಹ್ಮನ ಸ್ಪಷ್ಟವಾಗಿ ನೋಡ್ತೇವೆ ನಾವು. ಮೂರ್ತಿಗಳನ್ನು ಮಾಡ್ತಕ್ಕಂಥ ಅಬ್ರಾಹ್ಮನು, ವ್ಯಾಪಾರ ಬಿಸಿನೆಸ್ ಮಾಡ್ತಕ್ಕಂಥ ಅಬ್ರಾಹ್ಮನು ಆತನಿಗೆ ಬಿಡಿಸಿ ಕರೆದು ಆತನಿಗೆ ಜ್ಞಾನದಿಂದ ತುಂಬಿಸಿ ಉನ್ನತ ಸ್ಥಾನಕ್ಕೆ ಬರ್ಲಾಕ ಸಹಾಯ ಮಾಡ್ಯಾನ ದೇವರು. ಬರ್ಲಾಕ ಸಹಾಯ ಮಾಡಿ ಮಾತ್ರವಲ್ಲದೆ ಅಬ್ರಾಹ್ಮನ ಮಾಡೋಣ ಸ್ಪಷ್ಟವಾಗಿ ದೇವರಿಗೆ ಆರಾಧನೆ ಮಾಡಕ್ ಅವಕಾಶ ಕೊಟ್ಟನ. ಅದರ ಮುಖಾಂತರವಾಗಿ ದೇವರ ಅದ್ಭುತ, ಅದರ ಮುಖಾಂತರವಾಗಿ ದೇವರು ಸೂಚಕ ಕಾರ್ಯಗಳನ್ನು ಮಾಡಿನ ಬಲಪಡಿಸ ಪ್ರೇರೆ. ಅದಕ್ಕೆ ಹೇಳ್ತಾ ಸ್ಪಷ್ಟವಾಗಿ ಮನುಷ್ಯನ ಬಳಿ ಎಷ್ಟು ಆಶ್ವ ಬಲವಿದ್ದರೇನು, ಯಾವ ಜ್ಞಾನವಿದ್ದರೇನು, ಯಾವ ಆಲೋಚನೆ ಇದ್ದರೇನು ಆ ಮನುಷ್ಯನಿಗೆ ಯಾವುದು ಆಗ್ಲಕ್ ಸಾಧ್ಯ ಇಲ್ಲ. ಜಯ ಮಾತ್ರ ಯೆಹೋವನಿಂದಲೇ ಆಗ್ಲಕ್ಕ ಸಾಧ್ಯದ ಪ್ರೇರೆ. ನೀ ಜಯ ಹೊಂದಬೇಕಾ? ನೀತಿವಂತನಾಗಿದ್ದಿ ಪರವಾಗಿಲ್ಲ, ನೀತಿವಂತನಾಗಿದ್ದು ಅನೇಕ ಕಷ್ಟಗಳನ್ನು, ಹಿಂಸೆಗಳನ್ನು ಅನುಭವಿಸ್ಲತ್ತೀನಿ. ಕಷ್ಟ ಹಿಂಸೆ ಒಳಗಾಗಿ ದೇವರು ನಿನ್ನೊಟ್ಟಿಗೆ ಕಾರ್ಯ ಮಾಡ್ತಾನ. ತಿರುಗಿ ಒಂದು ವೇಳೆ ಅಯ್ಯೋ ನನ್ನ ಪರಿಸ್ಥಿತಿ ಎಂಬುದಾಗಿ, ಧನ ಐಶ್ವರ್ಯ ಅತಿ ಹೆಚ್ಚಾಗಿರ್ಬುದಾಗಿ ತಿಳ್ಕೊಂಡು ಎಲ್ಲಾ ವಿಷಯದಲ್ಲಿ ಬಲ ಉಪಯೋಗಿಸಬೇಕೆಂಬ ಆಲೋಚನೆ ಉದ್ದೇಶ ಇಟ್ಕೊಂಡು ನೀವು ಮುಂದೆ ನಿಂತರ ಜಯವನ್ನು ನೀವು ಸಿಗ್ಲಾಕ್ ಸಾಧ್ಯ ಇಲ್ಲ ಪ್ರಿಯರೇ. ಜಯ ಮಾತ್ರ ಯೆಹೋವನಿಂದಲೇ. ಅಬ್ರಾಹ್ಮನು ಜಯ ಹೊಂದಿಲ್ಲ ಯಾರಿಂದ? ದೇವರಿಂದ. ದೇವರಿಗೆ ಅಧೀನವಾಗಿ ಪಡೆದ. ದೇವರಿಗೆ ಎಲ್ಲ ಏನೇ ಸಮರ್ಪಣೆ ಮಾಡೋಣ. ದೇವರಿಗೆ ಏನೇನೋ ಉದ್ದೇಶ, ಆಲೋಚನೆ ನೆರವೇರಿಸಬೇಕೆಂಬ ಇಟ್ಕೊಂಡು ಮುಂದಕ್ಕೆ ಹೋಗಿನ ಸ್ಪಷ್ಟವಾಗಿ ಅಬ್ರಾಹ್ಮ ಎಲ್ಲಿ ಈ ಸ್ಥಳದಲ್ಲಿ ಹೆಜ್ಜಿಟ್ಟನ ಆ ಸ್ಥಳಗಳ ಅಧೀನವಾಗಿ ಮಾರ್ಪಡ್ತಾನೆ. ಜಯ ಹೊಂದುವಂತೆ ಅಬ್ರಾಹ್ಮನಿಗೆ ದೇವರು ಸಹಾಯ ಮಾಡಿನ. ಇವತ್ತು ನಿನಗೂ ಕೂಡ ಸಹಾಯ ಮಾಡ್ತಾನೆ ದೇವರು. ನಿನಗೂ ಕೂಡ ಸಹಾಯ ಮಾಡ್ತಾನೆ, ನಿನಗೂ ಕೂಡ ಬಲಪಡಿಸ್ತಾನೆ, ನಿನ್ನ ಜೀವನ ಕೂಡ ಮಾರ್ಪಡಿಸ್ತಾನೆ, ನೀನು ಕೂಡ ಅಭಿವೃದ್ಧಿ ಪಡಿಸ್ತಾನೆ. ಎಲ್ಲ ಇಷ್ಟರದಲ್ಲಿ ದೇವರಿನ ಜೀವನದಲ್ಲಿ ಕಾರ್ಯ ಮಾಡ್ತಾನೆ. ಯಾವ ಇಷ್ಟರದಲ್ಲಿ ಇಲ್ಲ ಬರಲಾಗಿಲ್ಲ, ಯಾವ ಪ್ರಾಂತದಲ್ಲಿ ಇಲ್ಲ ಬರಲಾಗಿಲ್ಲ, ನೀ ಎಲ್ಲಿ ಹೋದ್ರು ಕೂಡ ದೇವರಿನ ಜಯವನ್ನು ಅನುಭವಿಸುವಂತೆ ಸಹಾಯ ಮಾಡ್ತಾನೆ. ಯಾಕಂದ್ರೆ ಗೊತ್ತದನ ಆಶ್ವ ಬಲ ಯುದ್ಧ ಸನ್ನಿಧಿಯಲ್ಲಿ ತಿಳ್ಕೊತಿರ್ಬೋದು, ನಾ ಗೆದ್ದೆ ಎಂಬುದಾಗಿ ಗೆದ್ದಲಕ್ಕಾಗಲ್ಲ ಪ್ರಿಯಕ್ಕೆ.
ಕೆಲವು ಸರ್ತಿ ನೋಡ್ತೇವೆ ಯುದ್ಧ ವೀರರೆಲ್ಲರೂ ದಾವೀದ್ ಮಹಾರಾಜ ಕೂಡ ವೀರರಿದ್ದನು, ಅನೇಕ ಜನ ಯುದ್ಧ ವೀರರಿದ್ದರು. ಅವರೆಲ್ಲರೂ ಪ್ರಾರ್ಥನೆ ಮಾಡ್ಯಾರ. ಎಲ್ಲಿ ಪ್ರಾರ್ಥನೆ ಮಾಡಬೇಕು ಗೊತ್ತದನ? ದೇವರ ಸನ್ನಿಧಿಯಲ್ಲಿ ಪ್ರಿಯರೇ. ದೇವರೇ, ಇಗೋ ಬಹಳ ಪ್ರಾರ್ಥನೆ ಮಾಡಿದ ಯುದ್ಧ ನಡೆದಿದ್ದೆವು, ಅಲ್ಲಿ ಜಯ ಹೊಂದುತ್ತೇವ ಇಲ್ಲ ಎಂಬುದಾಗಿ ದೇವರಲ್ಲಿ ಮೊಳಕಾಲೂರಿ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಿ ಕಣ್ಣೀರು ಗುಡಿಸಿ ಮಾಡಿರ ದೇವರಿಂದ ತಿಳಿದುಕೊಂಡು ಮುಂದೆ ಹೆಚ್ಚಿಕ್ಕಾರ ಪ್ರಿಯರೇ. ಅದಕ್ಕ ಪ್ರಿಯರೇ, ನೀವು ಎಲ್ಲಿ ಇಸ್ರಾಯೇಲಲ್ಲಿ ಯಾವ ವಿಷಯವಾಗಿ ನಡೆದಿರೋ ಮೊದಲನೇದಾಗಿ ದೇವರಿಗೆ ಅವಕಾಶ ಕೊಟ್ಟು ಪ್ರಾರ್ಥನೆ ಮಾಡಿ ನಂಬಿಕೆ ವಿಶ್ವಾಸ ದೃಢವಾಗಿ ಹಿಡ್ಕೊಂಡು ಆ ಇಸ್ರಾಯೇಲಿನ ಪ್ರಾಂತಕ್ಕೆ ನೀವು ಹೋಗುವುದಾದರೆ ಜಯ ಮಾತ್ರ ದೇವರಿಂದ ಸಿಗ್ಲಾಕ ಸಾಧ್ಯದ ಪ್ರಿಯರೇ. ನಿನ್ನ ಆತ್ಮ, ನಿನ್ನ ಪ್ರಾಣ, ನಿನ್ನ ಶರೀರ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡು. ಸಂಪೂರ್ಣ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ವಿಜ್ಞಾಪನೆ ಸಲ್ಲಿಸಿ ನಿಮ್ಮ ಮುಂದಕ್ಕೆ ಹೋಗುವಾಗ ದೇವರು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ ಪ್ರಿಯರೇ. ಕೊನೆಯದಾಗಿ ಯೆಶಾಯ 40ನೇ ಅಧ್ಯಾಯ 31ನೇ ವಚನ ಓದ್ರಿ. ಇಷ್ಟನ್ನ ಹೇಳಿ ನಾವು ಮುಕ್ತಾಯಪಡಿಸುವ ಪ್ರಿಯರೇ. ಯೆಶಾಯ, ಯಾಕಂದ್ರೆ ಇಲ್ಲಿ ಅದ್ಭುತವಾಗಿ ದೇವರು ಒಂದು ವಿಷಯ ನಮ್ಮನ್ನು ಮಾತಾಡ್ತಾನೆ ಪ್ರಿಯರೇ. ಯೆಶಾಯ 40ನೇ ಅಧ್ಯಾಯ 31ನೇ ವಚನ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲುವೆಂಬುದಾಗಿ. ಯಾರಂತ ಇಲ್ಲಿ ನೋಡ್ತೀವಿ ಸ್ಪಷ್ಟವಾಗಿ. ನಾವು ಯೆಹೋವನನ್ನು ನಿರೀಕ್ಷಿಸಿಕೊಂಡವರಾಗಿದ್ದೇವಂದ್ರ ಹೊಸ ಬಲವನ್ನು ಪ್ರೇರಿ. ಹೊಸ ಬಲ ನೋಡಿ, ಮನುಷ್ಯ ಹಾಸ್ಪಿಟಲ್ ನಲ್ಲಿ ರೋಗದಲ್ಲಿ ಬಿದ್ದ ಆ ಮನುಷ್ಯ ಬಲ ಬರ್ಬೇಕಾದ್ರೆ ಏನ್ ಮಾಡ್ತಾರೆ ಡಾಕ್ಟರು? ಏನ್ ಮಾಡ್ತಾರ? ಔಷಧ ಕೊಡ್ತಾರ. ಅವ ಯಾವ ವಿಷಯವಾಗಿ ಬಲ ಬೇಕು, ಯಾವ ವಿಷಯವಾಗಿ ಬಲಹೀನಾಗಿನೋ, ಯಾವ ವಿಷಯವಾಗಿ ರೋಗದಲ್ಲಿ ಬಿದ್ದನೋ ಆ ವಿಷಯವಾಗಿ ಆ ಮನುಷ್ಯನಿಗೆ ಟ್ರೀಟ್ಮೆಂಟ್ ಕೊಡ್ತಾರ. ಒಂದಿನ, 2 ದಿನ, 3 ದಿನ, 4 ದಿನ, 5 ದಿನ ಆ ಮನುಷ್ಯ ಟ್ರೀಟ್ಮೆಂಟ್ ಕೊಡ್ತಾರ. ಗುಲ್ಕಾಸ್ ಇಂಜೆಕ್ಷನ್ ಹಚ್ಚಿ ಅವನಿಗೆಲ್ಲ ಕಳ್ಕೊಡ್ತಾರ. ಲಾಸ್ಟ್ ಕೊನೆಗೆ ಹೋಗಿದಾಗ ಎಲ್ಲ ಡಾಕ್ಟರ್ ಟ್ರೀಟ್ಮೆಂಟ್ ಮುಗಿದ ಮನೆಗೆ ಹೋಗಿ ಔಷಧಿ ಹಾಕೊಂತಾರ. ಆದ್ರೆ ಮುಂಬಂದೆ ಔಷಧಿ ಹಾಕಬೇಡಪ್ಪ, 3 ಟೈಮ್ ಊಟ ಮಾಡು, ಊಟ ಮಾಡಿ ಈ ಔಷಧ ತಗೊಂಡ್ ಹೇಳ್ತಾರೆ ಸ್ಪಷ್ಟವಾಗಿ. ಅಂದ್ರೆ ನೋಡ್ತೇವೆ, ಮನುಷ್ಯ ಆಹಾರ ತಿನ್ನುವುದ್ರ ಮುಖಾಂತರ ಬಲವಂತನ, ಯಾವಾಗ ಬಲಹೀನ ಹೋಗ್ತಾನ ಅವಾಗ ಡಾಕ್ಟರ್ ಸಂಪರ್ಕ ಮಾಡುವಾಗ ಔಷಧ ಇರ್ತದ ಮತ್ತು ತಿರುಗಿ ಇಲ್ಲಿ ಆಹಾರ ಇರ್ತದ ಪ್ರಿಯರೇ. ಔಷಧ ನೋಡ್ರಿ, ಔಷಧ ಸೇವಿಸಿ ಆಹಾರ ಸೇವನೆ ಮಾಡಕ್ಕಾಗಲ್ಲ. 4 ಗೋಲಿಗಳು 5 ಗೋಲಿಗಳು ಹಾಕೊಡ್ರ ಹೊಂಟದ್ರ ಆಗಲ್ಲ. ಹಾಗಾದ್ರೆ ಗೊತ್ತದನ, ಮೊದಲೇ ನೀವು ಊಟ ಮಾಡ್ಬೇಕು. ನೀವು ಊಟ ಮಾಡಿದಾಗ ನಿಮ್ ಶರೀರ ಸ್ವಲ್ಪ ಬಲ ಬರ್ತದ. ಯಾವಾಗೈತೆ ಮೆಡಿಸಿನ್ಸ್ ಟ್ಯಾಬ್ಲೆಟ್ಸ್ ಹಾಕೋತೇವೋ ಆ ಟ್ಯಾಬ್ಲೆಟ್ಸ್ ಹಾಕೊಂಡಾಗ ನಿನ್ನ ಬಾಡಿ ಎಲ್ಲ ನರದ ಅಂಗದ ಹೋಗಿ ನಿನ್ಗೆ ಮಾಡ್ತಾ ಗೊತ್ತದನ ಆ ರೋಗ, ಆ ವ್ಯಾಧಿ, ಯಾವ ವಿಷಯ ಬಲಹೀನಾಗಿದ್ದೀವಿ, ಯಾವ ವಿಷಯವಾಗಿ ರೋಗದಲ್ಲಿ ಬಿದ್ದಿದ್ವಿ, ಅವೆಲ್ಲ ಸಂಪೂರ್ಣವಾಗಿ ಔಷಧದಿಂದ ದೇವರು ಮಾರ್ಪಡಿಸ್ತಂತಾರೆ. ಮನುಷ್ಯ ಬಲ ಹೊಂದಬೇಕಾದ್ರೆ ಮೊದಲನೇದು ಆಹಾರ ಪದಾರ್ಥ ಸೇವನೆ ಮಾಡಬೇಕು, ಎರಡನೇದು ಮತ್ತು ಮೆಡಿಸಿನ್ಸ್ ಕೂಡ ಯೂಸ್ ಮಾಡಬೇಕು. ಎಲ್ಲಕ್ಕಿಂತ ಮೇಲೆ ಉತ್ತಮ ಆರೋಗ್ಯ ಭಾಗ್ಯ ಕೊಡ್ತಕ್ಕಂಥ ದೇವರಿಗೆ ಸ್ತುತಿ ಆರಾಧನೆ ಮಾಡಿ ಮಹಿಮೆ ಪಡಿಸಿ ಆತನ ಸನ್ನಿಧಿಯಲ್ಲಿ ನಿಲ್ಲುವುದಾದರೆ ಅದ್ಭುತ ಕಾರ್ಯವನ್ನು ನೋಡ್ತೀವಿ ಪ್ರೇರೆ. ಕೇಳ್ತಾನ, ಯೆಹೋವನನ್ನು ನಿರೀಕ್ಷಿಸಿಕೊಂಡವರು ಹೊಸ ಬಲವನ್ನು ಹೊಂದರ ಪ್ರೇರೆ. ಹತ್ತುಗಳು ಯಾವ ರೀತಿಗೆ ಹಾರಿಕೊಂಡು ಹೋಯ್ತವೋ ಆ ತರವಾಗಿ ನೀವು ಹಾರಿಕೊಂಡು ಹೋಗ್ಲಕ್ ಸಾಧ್ಯದ ಪ್ರೇರೆ. ಹತ್ತುಗಳು ಯಾವ ರೀತಿ ಹಾರ್ತವೋ ನೀವು ಅದೇ ತರವನ್ನು ಹಾರಿಕೊಂಡು ಉನ್ನತ ಸ್ಥಾನ ಬರಲಾಕ ಸಾಧ್ಯದ ಪ್ರೇರೆ. ಅಂದ್ರೆ ಕೆಲವೊಂದು ವಿಷಯದಲ್ಲಿ ನಿಮ್ಮ ಜೀವನದಲ್ಲಿ ಅವರು ಕಾರ್ಯ ಮಾಡ್ತಾನೆ ಪ್ರೇರೆ. ಕೆಲವೊಂದು ವಿಷಯದಲ್ಲಿ ಅನುಕೂಲದಿಂದ ಯಾವುದೂ ಆಗ್ಲಕ್ ಸಾಧ್ಯ ಇಲ್ಲ. ಯಾವುದೇ ನೀವು ಚಿಂತೆ ಮಾಡೋರು, ಯಾವ ವಿಷಯವಾಗಿ ನೀವು ಆಲೋಚನೆ ಮಾಡೋರು, ಯಾವ ವಿಷಯವಾಗಿ ದೇವರ ಮುಂದೆ 1 2 ವರ್ಷ 3 ವರ್ಷ ಹಿಂದ್ಗಡೆ ನೀವು ದೇವರ ಮುಂದೆ ವಿಜ್ಞಾಪನೆ ಮಾಡಿರೋ ಈ ದಿನ ದೇವರು ಅದನ್ನು ನೆರವೇರಿಸ್ತಾನೆ ಪ್ರೇರೆ ನಿಮ್ಮ ಜೀವಿತದಲ್ಲಿ. ಅದಕ್ಕ ನೋಡ್ತಾ ಸ್ಪಷ್ಟವಾಗಿ ನೀತಿವಂತರ ವಿಷಯವಾಗಿ 3 ವಿಷಯವಾಗಿ ದೇವರು ನಮ್ಮನ್ನು ಅದ್ಭುತವಾಗಿ ಮಾತಾಡ್ತಾನೆ ಪ್ರೇರೆ. ಮೊದಲನೇ ಕೇಳಿದ ಸ್ಪಷ್ಟವಾಗಿ ಅಭಿಮೇಲಕನು ಹೇಳ್ತಾನ, ಸಾಕ್ಷಿ ಕೊಡತಾನ ಅಬ್ರಾಹ್ಮನ ಏನ್ ಮಾಡ್ಯಾನ, ಒಂದು ಒಡಂಬಡಿಕೆ ಮಾಡಿಕೊಂಡು ಪಿಂಚಿಲ ವರ್ಷ ಆ ಗಿಡ ತಣ್ಣಗಾಗಿ ಆತನಿಗೆ ಕಾಡಿಕೊಳ್ಳುತ್ತದ. ಅಲ್ಲಿ ದೇವರಿಗೆ ಆತನ ಸ್ತುತಿ ಆರಾಧನೆ ಮಾಡೋಣ, ದೇವರಿಗೆ ಮಹಿಮೆ ಪಡಿಸ್ತಾನೆ ಪ್ರೇರೆ. ಮೊದಲ ಅಬ್ರಾಹ್ಮನು ದೇವರಿಗೆ ಅವಕಾಶ ಕೊಟ್ಟಿದ್ದ ಕಾರಣ ಅವನ ಜೀವಿತದಲ್ಲಿ ಅನೇಕ ಅದ್ಭುತಗಳು ಮಾಡಿದ ಪ್ರೇರೆ. ಮತ್ತು ಅದೇ ನೀತಿವಂತನ ನೋಡ್ತು, ಬಹಳಷ್ಟು ಕಷ್ಟ ಬಂದಿದ್ದು ಅದರ ಇಲ್ಲದಿಲ್ಲ. ಆದ್ರೆ ಆ ನೀತಿವಂತನ ಕಷ್ಟ ದೇವರು ಪರಿಹರಿಸಲು ಪ್ರೇರೆ, ದೇವರಿಂದ ಪರಿಹಾರ ಆಗಲಾಕ ಸಾಧ್ಯದ ಪ್ರೇರೆ.
ಮತ್ತು ಮೂರನೇ ವಿಷಯದಲ್ಲಿ ನೋಡ್ತೇವೆ ನಾವು ಯಾವ ಆ ವಿಷಯವಾಗಿ ನಾವು ಜಯ ಹೊಂದಬೇಕು, ಯಾವ ವಿಷಯವಾಗಿ ನಾವು ಆಲೋಚನೆ ಮಾಡ್ಬೇಕು, ಅದಾಗ್ಲಕ್ ಸಾಧ್ಯ ಇಲ್ಲ. ಯೆಹೋವನಿಂದಲೇ ನಮಗೆ ಜಯ ಸಿಗ್ಲಕ್ ಸಾಧ್ಯ ಇಲ್ಲ. ಮತ್ತು ತಿರುಗಿ ಯಾರು ದೇವರಿಗೆ ನಿರೀಕ್ಷಿಸಿಕೊಂಡವರಾಗಿರ್ತಾರೋ ಆ ಮನುಷ್ಯನೇ ಹೊಸ ಬಲ ಹೊಂದಿ ಉನ್ನತ ಸ್ಥಾನಕ್ಕೆ ಬರಕ ಸಾಧ್ಯದ ಪ್ರೇರಿ. ಈ ಮೂರು ವಿಷಯವಾಗಿರ್ತಕ್ಕಂಥ ವಾಕ್ಯ ದೇವರು ನಿಮ್ಮೆಲ್ಲರಿಗೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಲಿ. ಪ್ರಾರ್ಥನೆ ಮಾಡಿ ಮತ್ತು ನಾವು ಮುಕ್ತಾಯಪಡಿಸೋ ಪ್ರೇರೆ. ಒಂದು ವೇಳೆ ನಮ್ಮ ಮಧ್ಯದಲ್ಲಿ ಯಾರಾದರೂ ಇಂಥ ಒಂದು ಇಸುತ್ತಿಲ್ಲಿದ್ದು ಅಯ್ಯೋ ನಾನು ನೀತಿವಂತನಾಗಿದ್ದ ಕೆಲವು ವಿಷಯ ಹಾಳಾಗಿದ್ದವರು ಒಂದು ವೇಳೆ ಯಾರ ಇರುವುದಾದ್ರೆ ಇವಾಗ ನಿಮ್ಮ ಕೈಗಳನ್ನ ಆಕಾಶ ಕಡೆ ಎತ್ತಿ ಪ್ರಾರ್ಥಿಸ್ರಿ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ಸೂಚನೆ ಕಡಿಮೆ ಮಾಡ್ತಾನೆ ಪ್ರೇರಿ. ಮತ್ತು ಯಾರ ರೋಗ ವ್ಯಾಧಿ ಕಾಯಿಲೆ ಕಣ್ಣಿನ ದುಃಖದಲ್ಲಿದ್ದು ಕೂಡ ಪರವಾಗಿಲ್ಲ, ಈ ವಾಕ್ಯವನ್ನು ಕೇಳಿದ್ರಿ, ಈ ವಾಕ್ಯ ನಿಮ್ಮ ಜೀವಿತಕ್ಕ ಒಂದು ಲಾಭಕರವಾಗಿ ಒಂದು ಫಲಿಸುವಂತೆ ದೇವರು ನಿಮ್ಮನ್ನು ಸ್ಪಷ್ಟವಾಗಿ ಕಾರ್ಯ ಮಾಡತಾನೆ ಪ್ರೇರಿ. ಪ್ರಾರ್ಥನೆ ಮಾಡರೆ ಯಾರು ಸುಮ್ಮನಾಗಿರೋದಾಗೆ, ಯಾರು ಸುಮ್ಮನಾಗಿರೋದಾಗೆ ನಿಮ್ಮ ಆತ್ಮ, ನಿಮ್ಮ ಪ್ರಾಣ, ನಿಮ್ಮ ಶರೀರ ದೇವರಿಗೆ ಸಮರ್ಪಣೆ ಮಾಡಿ ಈ ವಾಕ್ಯ ಕೇಳಿದಿರಿ. ಮೂರು ವಿಷಯವಾಗಿ ನೀವು ನೋಡಿದ್ರಿ ಸ್ಪಷ್ಟವಾಗಿ. ಮತ್ತು ಯಾವ ವಿಷಯದಲ್ಲಿ ಇದೆ ಎಂಬುದಾಗಿ ಒಂದು ಸರ್ತಿ ದೇವರಲ್ಲಿ ನಿಮ್ಮನ್ನು ಪರಿಶೀಲಿಸಿಕೊಳ್ಳಿ. ಅಬ್ರಾಹ್ಮನಂತೂ ಸ್ಪಷ್ಟವಾಗಿ ನೀತಿಗಾಗಿ ನಿಜತೆಗೆ ದುಡಿದನ, ಬೆಳೆದನ, ಬಲ ಹೊಂದನ. ಇಸ್ರಾಯೇಲ್ ಹೋಗೋಣ, ಇಸ್ರಾಯೇಲಲ್ಲಿ ದೇವರಿಗೆ ಮೊದಲನೇದ ಆರಾಧನೆ ಮಾಡಿದ್ರೆ ನೀವು ಕೂಡ ಯಾವ ಯಾವ ಇಸ್ರಾಯೇಲಲ್ಲಿ ಮೊದಲನೇದ ಹೋಯ್ತು ಆ ಇಸ್ರಾಯೇಲಲ್ಲಿ ದೇವರಿಗೆ ಸಮಯ ಕೊಟ್ಟು ಆರಾಧನೆ ಮಾಡ್ರಿ. ಅಥವಾ ಯಾವ ಯಾವ ಕೆಲಸಕ್ಕಾಗಿ ನೀವು ಹೆಜ್ಜೆ ಮುಂದಿರ್ತಿರೋ ಇಲ್ಲಿವರೆಗ ಹೆಜ್ಜೆ ಇಟ್ಟರು ಕೂಡ ನೀವು ಪ್ರಾರ್ಥನೆ ವಿಜ್ಞಾಪನೆ ದೇವರು ಮುಂದೆ ಮಾಡಿರೇನೋ, ಆದ್ರೆ ಈ ದಿನ ನೀವು ಪ್ರಾರ್ಥನೆ ಮಾಡಲು ಪ್ರಯತ್ನ ಪಡು. ಒಂದ್ ವೇಳೆ ಇವತ್ತೇ ಅಥವಾ ನಾಳೆಗೆ ಯಾವುದೇ ಒಂದು ಕೆಲಸದಲ್ಲಿ ಕೈ ಹಾಕ್ತಕ್ಕಂಥದ್ದಾಗಿದ್ದಿರ್ಬೋದು, ಆದ್ರೆ ಅಥವಾ ಹೊಸ ಒಂದು ಉದ್ಯೋಗಕ್ಕೆ ಸೇರ್ಪಣೆ ಆಗ್ತಕ್ಕಂಥದ್ದಾಗಿದ್ದಿರ್ಬೋದು. ಆದರೆ ಮೊದಲನೇದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡು, ದೇವರಿಗೆ ಸಮರ್ಪಣೆ ಮಾಡು. ಪ್ರಾರ್ಥನೆ ಸಮರ್ಪಣೆ ಮಾಡಿ ನೀವು ಮುಂದೆ ಹೆಜ್ಜಿಡು. ದೇವರಿನ ಕೆಲಸದಲ್ಲಿ ಸಫಲತೆ ಕೊಡುತ್ತಾನೆ. ಆ ಕೆಲಸದ ಯಾವ ವಿಷಯವಾಗಿ ನಾಡ್ತಿದೆ ದೇವರು ಸಾಧಿಸುತ್ತಾನೆ ಸ್ಪಷ್ಟವಾಗಿ. ಅದ್ರಲ್ಲಿ ಯಾವುದು ಕುಂದು ಕೊರತೆ ಬರ್ಲಕ್ ಸಾಧ್ಯ ಇಲ್ಲ ಪ್ರಿಯರೇ. ಮತ್ತೆ ನೋಡ್ತೇವೆ ಆ ದೇವರಿಗೆ ಪ್ರತಿದಿನ ಸಮಯ ಕೊಡುತ್ತಿದ್ದಿ, ಅವಕಾಶ ಕೊಡುತ್ತಿದ್ದಿ, ನೀತಿವಂತನಾಗಿದ್ದಿ, ಅನೇಕ ಕಷ್ಟಗಳನ್ನು ಅನುಭವಿಸತಕ್ಕಂತನಾಗಿದ್ದು. ಆದ್ರೆ ದೇವರು ಸ್ಪಷ್ಟವಾಗಿ ನೀನು ವಾಕ್ಯದೊಂದಿಗೆ ಮಾತ್ರ ಅದನ್ನ ನೀತಿವಂತರಿಗೆ ಅನೇಕ ಕಷ್ಟಗಳು ಇದ್ದರೂ ಕೂಡ ದೇವರು ನಿನ್ನೊಟ್ಟಿಗಿದ್ದು ನಿನಗೆ ಬಲ ಕೊಡೋದನ್ನ ಪ್ರೇರಿ. ದೇವರು ನಿನ್ನ ಕಾರ್ಯಗಳು ಮಾಡ್ತಾನೆ ಜೀವಿತದಲ್ಲಿ, ಅವೆಲ್ಲ ಮಾರ್ಪಡಿಸ್ತ. ನಾವು ಕಷ್ಟಗಳೆಲ್ಲ ಸ್ಪಷ್ಟವಾಗಿ ದೇವರು ತೆಗ್ಲತಾನೆ. ಯಾಕಂದ್ರೆ ನೀತಿವಂತ ಮಾಡ್ತಕ್ಕಂಥ ಕಾರಣ ಏನೇ ಒಂದು ಏನಂದ್ರೆ ಪ್ರಾರ್ಥನೆ ವಿಜ್ಞಾಪನೆ. ಅದು ಯಾವುದರ ವಿಷಯವಾಗಿ ಇಲ್ಲಿವರೆಗೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡ್ತೀವಿಲ್ಲ ನಾವು, ಅಥವಾ ಪ್ರತಿದಿನ ನೀವು ಪ್ರಾರ್ಥನೆ ಮಾಡ್ತಕ್ಕಂಥನಾಗಿದ್ದಿ, ನೀತಿ ನಿಜತೆಗೆ ಬೆಳೆದಿದೆ. ಆದ್ರೆ ಕೆಲವೊಂದ್ ಸರ್ತಿ ನೀವು ಪ್ರಾರ್ಥನೆ ಮಾಡೋದೇ ಜೀವನ ಒಂದ್ ಸರಿ ಮಾಡ್ಕೊಂಡಿಲ್ಲ. ಒಂದ್ಸತಿ ಜ್ಞಾಪಕ ಮಾಡ್ಕೋ ನೀತಿವಂತನಾಗಿದ್ದೆ. ಕಷ್ಟಗಳು ಉಂಟವಂದ್ರ ಯಾವುದೋ ವಿಷಯದಲ್ಲಿ ಹಿಂದಕ್ಕಾಗತ್ತೆ ಎಂಬ ಉದ್ದೇಶ ಪ್ರೇರಿ. ದೇವರಿಗೆ ಸರಿ ಮಾಡತಾನೆ ದಿನ. ಒಂದು ನೀನು ಸರಿ ಆಗುವುದಾದ್ರೆ ದೇವರ ಜೀವಿತದಲ್ಲಿ ಕಾರ್ಯಗಳು ಮಾಡ್ತಾನೆ ಪ್ರೇರಿ. ನೋಡಿದ್ರೆ ಸ್ಪಷ್ಟವಾಗಿ ಯಾವ ಬಲ ಇದ್ದರೇನು, ಯಾವ ಸಮಸ್ಯೆಗಳಿದ್ದರೇನು ಜಯ ಮಾತ್ರ ಯೆಹೋವನಿಂದ ಸಿಗ್ಲತ್ತ ಪ್ರೇರಿ. ನಿನಗೆ ಜಯ ಬೇಕಾ? ದೇವರಿಂದ ಸಿಕ್ಕು ಪ್ರೇರಿ. ನಿನಗೆ ತಿರುಗಿ ದೇವರಲ್ಲಿ ನಿರೀಕ್ಷಿಸಿಕೊಂಡವನಾಗಿರು. ಹೊಸ ಬಲವನ್ನು ಹೊತ್ತಿ, ಹೊಸ ಬಲ ಉಳ್ಳವನಾಗಿರ್ತಿ, ಅದ್ಭುತವಾಗಿ ನಿಮ್ಗೆ ಸಾಧ್ಯದ ಪ್ರೇರಿ. ನಿನ್ನ ಜೀವನದಲ್ಲಿ ಯಾವುದು ಕುಂದು ಕೊರತೆ, ಶ್ರಮೆ, ಕಣ್ಣೀರು, ದುಃಖಗಳು ಬರಕ್ ಸಾಧ್ಯ ಇಲ್ಲ. ಬಂದರೂ ಕೂಡ ದೇವರ ಸಮಯದಲ್ಲಿ ಸರಿಪಡಿಸಿ ಆಶೀರ್ವಾದವಾಗಿ ನಿನಗೆ ಹೆಚ್ಚಿನ ದೇವರು ಕಾರ್ಯ ಮಾಡಿ ನಡೆಸಕೊಂತನಾಗಿದ್ದ ಪ್ರೇರಿ. ಜಯ ಕೊಡ್ತಕ್ಕಂಥ ದೇವರು ಆತನೇ ಇದ್ದಾಗ ಜಯವನ್ನು ಹಿಡ್ಕೊಂಡು ನಾವು ಮದುವೆ ಹೋಗ್ಬೇಕು ಪ್ರೇರಿ. ಸ್ಪಷ್ಟವಾಗಿ ಸ್ತೋತ್ರ ದೇವರೇ, ಪರಿಶುದ್ಧಾತ್ಮ ದೇವರೇ, ನಿಮ್ಮ ಮಹಿಮೆ ಆಗಲಿ, ನಿಮ್ಮ ಘನತೆ ಆಗಲಿ ದೇವರೇ. ಮೂರು ವಿಷಯ ವಾಕ್ಯದೊಟ್ಟಿಗೆ ನಮ್ಮೆಲ್ಲರಿಗೆ ಅದ್ಭುತವಾಗಿ ನೀವು ಮಾತಾಡ್ತೀರಿ. ಈ ವಾಕ್ಯ ಎಲ್ಲರೂ ಜೀವಿತದಲ್ಲಿ ಆಶೀರ್ವಾದಕರವಾಗಿ ಫಲ ಕೊಡುವಂತೆ, ಫಲಿಸುವಂತೆ ನೀವು ಸಹಾಯ ಮಾಡಿ ಸಹಕರಿಸಲಿಕ್ಕಂತಾನೆ. ಈ ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ಮಾತಾಡಿದ್ರೆ ನಮ್ಮನ್ನು ಮಾರ್ಪಡಿಸಿ ಇನ್ನ ಉನ್ನತ ಹೆಸರಾಗಿ ಬರುವುದೇ ನೀವು ಸಹಾಯ ಮಾಡಿ. ಮತ್ತೆ ಮಕ್ಕಳು ಪ್ರಾರ್ಥನೆ ಮಾಡಿದ್ರೆ ಕರ್ತಾನೆ, ಇವರು ಪ್ರಾರ್ಥನೆಯನ್ನು ಕೇಳಿದ ಸ್ತೋತ್ರ. ಯಾವ ವಿಷಯದಲ್ಲಿ ಸರಿಯಾಗಬೇಕೆಂಬ ಆಲೋಚನೆ ಇಟ್ಕೊಂಡು ಪ್ರಾರ್ಥನೆ ಮಾಡಿದರು ಅವ್ರಿಗೆ ಸರಿಪಡಿಸಿ ಸಹಾಯ ಮಾಡಿ ಆಶೀರ್ವದಿಸಲಿ. ಯಾರಿಗೆ ಆರೋಗ್ಯ, ಭಾಗ್ಯ, ಬಲ, ಶಕ್ತಿ, ಸಾಮರ್ಥ್ಯ ಬೇಕು ಅವರಿಗೆ ಆರೋಗ್ಯ, ಭಾಗ್ಯ, ಬಲ, ಶಕ್ತಿ, ಸಾಮರ್ಥ್ಯ ಕೊಟ್ಟು ನಿಮ್ಮ ಪರಿಶುದ್ಧ ಆತ್ಮದ, ನಿಮ್ಮ ಪವಿತ್ರ ಆತ್ಮದ ಕಾರ್ಯ ಮಾಡಿ ಬಲಪಡಿಸ್ರಿ. ನಿಮಗೆ ಮಾತ್ರ ಮಹಿಮೆ ಆಗ್ಲಿ ಮತ್ತೆ ನಿಮ್ಗೆ ಮಾತ್ರ ಘನತೆ ಆಗಲಿ, ನೀವು ಕಾರ್ಯ ಮಾಡ್ಕೊಳ್ತಾನೆ. ಮತ್ತೆ ಈ ವಾಕ್ಯ ಮಕ್ಕಳು ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ ಫಲಿಸುವಂತೆ, ಫಲ ಕೊಡುವಂತೆ ನೀವು ಸಹಾಯ ಮಾಡಿ ಸಹಕರಿಸಿ ಉನ್ನತರದಲ್ಲಿ ಅದ್ಭುತ ಪ್ರಾರ್ಥಿಸಿದೆವು. ಈ ವಾರ ಈ ರೀತಿ ಕಾಪಾಡಿ ಮತ್ತು ಈ ದಿನ ನಮ್ಮ ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನನ್ನ ಮೇಲಲ್ಲಿ ಮಾತಾಡಿದಿ. ಬರಗುಣ ವಾರ ಕೂಡ ಅದ್ಭುತವಾಗಿ ವಾಕ್ಯದೊಟ್ಟಿಗೆ ನಮ್ಮೆಲ್ಲರಿಗೆ ನೀವು ಮಾತಾಡ್ತಿರೋದಾಗಿ ನಮ್ಮೆಲ್ಲರ ಆತ್ಮ, ಪ್ರಾಣ, ಶರೀರ ಒಪ್ಪಿಸ್ಕೊಡ್ತಾ ಜೀವ ಉಳಿಸ್ಕೃಷ್ಣ ಬರ್ತೇನೆ ಅಭಿಷೇಕ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು. ತುಂಬಾ